ಓಕೆ, ಎಲ್ಲರೂ ಹೇಳಿ ನನ್ನ ಜೊತೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಚಕ್ಷುರ್ಭೂಮಿಲಿತಂ ಯೇನ ಯೇನ ತಸ್ಮೈ ಶ್ರೀ ಗುರುವೇ ತಸ್ಮೈ ನಮಃ. ಶ್ರೀ ಗುರುವೇ ನಮಃ. ನಮೋ ನಮೋ ವಿಷ್ಣುಪಾದಾಯ ವಿಷ್ಣುಪಾದಾಯ ಕೃಷ್ಣಪ್ರಸ್ಥಾಯ ಭೂತಲೇ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಶ್ರೀಮತೆ ಭಕ್ತಿವೇದಾಂತ ಭಕ್ತಿವೇದಾಂತ ಸ್ವಾಮಿ ಇತಿ ಸ್ವಾಮಿ ನಾಮಿನೇ. ಇತಿ ನಾಮಿನೇ. ನಮಸ್ತೆ ನಮಸ್ತೆ ಸಾರಸ್ವತೆ ದೇವಿ ಸಾರಸ್ವತೆ ದೇವಿ ಗೌರವಾಣಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ನಿರ್ವಿಶೇಷ ಶೂನ್ಯವಾದಿ ಶೂನ್ಯವಾದಿನಿ ಪಾಶ್ಚಾತ್ಯ ಪಾಶ್ಚಾತ್ಯ ದೇಶತಾರಿಣಿ. ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಜಯ ಶ್ರೀ ಚೈತನ್ಯ ಕೃಷ್ಣ ಪ್ರಭು ಚೈತನ್ಯ ಪ್ರಭು ನಿತ್ಯಾನಂದ ನಿತ್ಯಾನಂದ ಶ್ರೀ ಅದ್ವೈತ ಶ್ರೀ ಅದ್ವೈತ ಗದಾಧರ ಗದಾಧರ ಶ್ರೀವಾಸಾದಿ ಶ್ರೀವಾಸಾದಿ ಗೌರಭಕ್ತವೃಂದ. ಗೌರಭಕ್ತವೃಂದ. ಹರೇ ಕೃಷ್ಣ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ 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 ಹರೇ ಕೃಷ್ಣ ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ರಾಮ ಹರೇ. ಹರೇ ಹರೇ. ಇವರು ಎಸಿ ಭಕ್ತಿ ವೇದಾಂತ ಸ್ವಾಮಿ ಶೀಲ ಪ್ರಪಾದ್ ಇಸ್ಕಾನ್ ಸಂಸ್ಥಾಪಕರಾದಂಥ ಆಚಾರ್ಯರು. ಸೊ ಇವರ ಒಂದು ಆಮ್, ಈ ಕಾರ್ಯಕ್ರಮವನ್ನು ನಾವು ಇವರಿಗೆ ಅರ್ಪಿಸ್ತಾ ನಮ್ಮ ಸ್ಪಿರಿಚುವಲ್ ಮಾಸ್ಟರ್ ಆಧ್ಯಾತ್ಮಿಕ ಶಿಕ್ಷಕರಾದಂಥ ಈಸ್ ಒನ್ನೆಸ್ ಜಯಪತಾಕ ಸ್ವಾಮಿ ಅವರಿಗೆ ಇನ್ಸ್ಪೈರೇಷನ್ ಇಂದ ನಾವು ಈ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೀವಿ. ಗೀತಾ ಮಹಾತ್ಮ್ಯ ಮೊದಲಿಗೆ. ನ ಶೃಣೋತಿ ನ ಪಠತಿ ಗೀತಾಮೃತ ರೂಪಿಣೀಂ ಅಸ್ಥಾತ್ ತ್ಯಕ್ತ್ವಾಮೃತಂ ಪ್ರಾಪ್ತಂ ಸ ನರೋ ವಿಷಮಶ್ನುತೆ. ವೈಷ್ಣವೀಯ ತಂತ್ರಸಾರ 71. ಇದನ್ನ ಅರ್ಥ ಭಾವಾರ್ಥನ ಹೇಳ್ತೀರಾ ಯಾರಾದ್ರೂ? ಯಾರು ಗೀತೆಯನ್ನು ಜಗತ್ತಿಗೆ ಅಮೃತದಂತೆ ಇರುವ ಗೀತಾಮೃತವನ್ನು ಓದಲು ಅಥವಾ ಕೇಳಲು ಯತ್ನಿಸುವುದಿಲ್ಲವೋ ಅವರು ತಮ್ಮ ಹಸ್ತದಲ್ಲಿ ಅಮೃತವನ್ನು ತಳ್ಳಿ ಹಾಕಿ ವಿಷವನ್ನು ಸೇವಿಸುತ್ತಾರೆ. ನೋಡಿ ಏನ್ ಹೇಳ್ತಿದ್ದಾರೆ. ಸೊ ಗೀತಾ ಮಹಾತ್ಮ್ಯದಲ್ಲಿ ಯಾರು ಈ ಭಗವದ್ಗೀತೆಯನ್ನ ಯಾರಿಗೆ ಓದೋದಿಲ್ಲ ಅಥವಾ ಕೇಳಿಸಿಲ್ಲ, ಹಿಯರಿಂಗ್ ಅಥವಾ ನಾವು ಪಠನ ಅಥವಾ ಶೃಣ ಅಂದ್ರೆ ನಾವು ಕೇಳೋದು, ಲಿಸನಿಂಗ್ ಮತ್ತೆ ಪಠನೆ ಮಾಡೋದು. ಸೊ ಇವೆರಡನ್ನು ಯಾರು ಮಾಡೋದಿಲ್ಲ ಅವರು, ಇದು ಭಗವದ್ಗೀತೆ ಅನ್ನೋದು ಅಮೃತ ಇದ್ದಂಗೆ, ನೆಕ್ಟರ್. ಸೊ ಅದನ್ನ ನಾವು ಯಾರು ಪಠನೆ ಮಾಡೋದಿಲ್ಲ, ಓದೋದಿಲ್ಲ ಅಥವಾ ಕೇಳೋದಿಲ್ಲ, ಸೊ ಅವರು ಖಂಡಿತವಾಗಿಯೂ ಅವರು ಅಮೃತ ಹಸ್ತದಿಂದ ಅಮೃತವನ್ನ ತಳ್ಳಿ ಹಾಕಿ ಅವರು ವಿಷವನ್ನ ಸೇವಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ನಮಗೆ ಅರ್ಥ ಆಗಬೇಕು ಎಷ್ಟು ಇಂಪಾರ್ಟೆಂಟ್ ಭಗವದ್ಗೀತಾ ನಮ್ಮ ಜೀವನದಲ್ಲಿ ಅಂತೇಳಿ. ಅಧ್ಯಾಯ 10 ವಿಭೂತಿ ಯೋಗ. ಸೊ ಈ ಅಧ್ಯಾಯ 10 ವಿಭೂತಿ ಯೋಗ ಹೋಗೋದಕ್ಕಿಂತ ಮುಂಚೆ ನಾವು 9ನೇ ಅಧ್ಯಾಯದಲ್ಲಿ ನಾವು ಏನು ನೋಡಿದ್ವಿ ಅಂತ ಒಂದು ಸ್ವಲ್ಪ ಹಾಗೆ ಕಣ್ಣಾಡಿಸಿದ್ರೆ, ಮುಖ್ಯವಾಗಿ ನಾವು ಇಲ್ಲಿ ಅಧ್ಯಾಯ 9 ರಾಜವಿದ್ಯಾ ಯೋಗ ಅಲ್ವಾ. ಸೊ ರಾಜಗುಹ್ಯ ಯೋಗ. ಆ ರಾಜಗುಹ್ಯ ಯೋಗದಲ್ಲಿ ನಾವು ಮುಖ್ಯವಾಗಿ ನೋಡಿದ್ದು ಸೊ ರಾಜವಿದ್ಯಾ ಅಂದ್ರೆ ಕಿಂಗ್ ಆಫ್ ಎಜುಕೇಶನ್ ಮತ್ತೆ ರಹಸ್ಯ ಜ್ಞಾನವನ್ನ ನಾವು ನೋಡಿದ್ವಲ್ವಾ. ಸೊ ಅಲ್ಲಿ ಈ ರಹಸ್ಯ ಜ್ಞಾನವನ್ನ ಯಾವ ರೀತಿ ಶ್ರೀಕೃಷ್ಣ ಭಗವಾನ್ ಅರ್ಜುನನಿಗೆ ಹೇಳಿದ್ರು ಅಂತೇಳಿ. ಸೊ ಅವರಿಗೆ ಅರ್ಜುನನಿಗೆ ಏನಕ್ಕೆ ಹೇಳಿದ್ರು ಅಂತಲೂ ಹೇಳಿದ್ರು. ಅವರು ಭಕ್ತಿ ಮಾರ್ಗದಲ್ಲಿದ್ದ ಮತ್ತೆ ಅವರು ಸಕಾಚೇತಿ, ಹಾಗಾಗಿ ಅವರಿಗೆ ಈ ರಹಸ್ಯ ಜ್ಞಾನವನ್ನ ವಿವರಿಸ್ತಾ ಹೋದ್ರು. ಸೊ ಇದು ನಾರ್ಮಲ್, ಇದು ಒಂದು ಸಾಮಾನ್ಯವಾದ ಜ್ಞಾನ ಅಲ್ಲ, ಇದು ರಹಸ್ಯವಾದಂಥ ರಾಜವಿದ್ಯಾ ರಾಜಗುಹ್ಯ. ಸೊ ಅದು ಮತ್ತೆ ಪವಿತ್ರಂ ಇದ ಉತ್ತಮಂ ಅಂತ ಹೇಳಿದ್ರು ಅವರು. ಇದು ತುಂಬಾ ಪ್ಯೂರೆಸ್ಟ್ ನಾಲೆಡ್ಜ್ ಅಂತ ಹೇಳಿ ಅದನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ಹಾಗೆ ಕೃಷ್ಣ ಪರಮಾತ್ಮನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಇದು ಅಚಿಂತ್ಯ ಅಂದ್ರೆ ಇನ್ಕನ್ಸೀವಬಲ್. ನಮ್ಮ ಮನಸ್ಸಿಗೆ, ನಮ್ಮ ಬುದ್ಧಿಶಕ್ತಿಗೆ ಅದನ್ನ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ತುಂಬಾ ಕ್ಲಿಷ್ಟಕರವಾದಂಥದ್ದು ಅಂತ ಹೇಳಿದರು. ಹಾಗೆ ಭಕ್ತಿಯನ್ನು ಯಾರು ನಿರ್ಲಕ್ಷ್ಯ ಮಾಡ್ತಾರೆ, ಸೊ ಏನಕ್ಕೆ ಮಾಡ್ತಾರೆ ಅಂತಲ್ಲಿ ಕೂಡ ಅಲ್ಲಿ ಹೇಳಿದರು. ಸೊ ಕೊನೆಗೆ ಈ ಭಕ್ತಿ ಸೇವೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಸೊ ಅದನ್ನ ಏನಕ್ಕೆ ಮಾಡಬೇಕು ಅಂತಲೂ ಸೊ ನಾವು ಅಲ್ಲಿ ನೋಡಿದ್ವಿ. ಸೊ ಮುಖ್ಯವಾಗಿ ಈ 9ನೇ ಅಧ್ಯಾಯ ರಾಜವಿದ್ಯೆಯನ್ನ ಹೇಳ್ಬಿಟ್ಟು, ಸೊ ನಂತರ ಇದು ಏನಕ್ಕೆ ಮಾಡಿದ್ರು ಅಂತ, ಇದನ್ನ ಏನಕ್ಕೆ ಹೇಳಿದ್ರು ರಾಜವಿದ್ಯೆ ಹೇಳಿದ ಅದು ಏನಕ್ಕೆ ಅಂತಂದ್ರೆ ಯಾವ ರೀತಿ ಭಕ್ತಿ ಮಾಡಬೇಕು ಅಂತೇಳಿ ಸೊ ಅವರು ಹೇಳಿದ್ರಲ್ವಾ. ಸೊ ಇಲ್ಲಿ ಹೆಂಗೆ ಕನೆಕ್ಷನ್ 9ಕ್ಕೂ ಮತ್ತೆ ಅಧ್ಯಾಯ 10ಕ್ಕೂ ಕನೆಕ್ಷನ್ ಏನು ಅಂದ್ರೆ, 9ರಲ್ಲಿ ಹೇಳಿದ್ರವರು ಮನ್ಮನ ಭವ ಮದ್ಭಕ್ತೋ ಮಧ್ಯಾಜಿ ನಮಸ್ಕುರು. ಸೊ ಯಾವ ರೀತಿ ನೀವು ನಿಮ್ಮ ಮನಸ್ಸನ್ನ
ದೇವರ ಮೇಲೆ ಕ್ರೋಢೀಕರಿಸಬೇಕು ಅಂತೇಳಿ. ಸೊ ಅಲ್ಲಿ ಹೇಳ್ಕೊಟ್ರು ಯಾವ ರೀತಿ ಮಾಡಬೇಕು, ನಿನ್ನ ಮನಸ್ಸು, ಚಿತ್ತ, ಎವ್ರಿಥಿಂಗ್ ಎಲ್ಲನೂ ಕೂಡ ನೀವು ದೇವರ ಮೇಲೆ ಕ್ರೋಢೀಕರಿಸಬೇಕು ಅಂತೇಳಿ ಹೇಳಿದ್ರು ಶ್ಲೋಕದಲ್ಲಿ ಕೂಡ. ಸೊ ಇಲ್ಲಿ ಮುಖ್ಯವಾಗಿ ಶುದ್ಧ ಭಕ್ತರಾಗಲು ಯಾವ ರೀತಿ ನಾವು ಯೋಜನೆ ಮಾಡಬೇಕು, ಪ್ರೋಸೆಸ್ನಲ್ಲಿ ಯಾವ ರೀತಿ ನಾವು ಮುಂದುವರಿಬೇಕು ಅಂತೇಳಿ ಶುದ್ಧ ಭಕ್ತರಾಗಲು. ಸೊ 9ನೇ ಅಧ್ಯಾಯದಲ್ಲಿ ಅಧ್ಯಾಯ 10ರಲ್ಲಿ ಏನು ಹೇಳ್ತಾರೆ, ಸೊ ಅವರು ಆ ಭಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಳೋದಿಗೆ ಹೇಗೆ ಅಂತೇಳಿ ವೃದ್ಧಿಸಲು ಆ ಭಕ್ತಿಯನ್ನ ಯಾವ ರೀತಿ ನಾವು ಪ್ರೋಸೆಸ್ ಕಾರ್ಯ ನಾವು ನೋಡ್ಬೋದು ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಸೊ ವಿಭೂತಿ ಯೋಗ ಅಧ್ಯಾಯ 10ರಲ್ಲಿ ನಾವು ನೋಡೋದು ವಿಭೂತಿ ಅಂತಂದ್ರೆ ಅಪುಲೆನ್ಸ್, ಇಂಗ್ಲಿಷಲ್ಲಿ ಅಪುಲೆನ್ಸಸ್ ಅಂತ ಹೇಳ್ತಾರೆ. ಸಿರಿ, ಇನ್ನೊಂದು ಅರ್ಥ ಸಿರಿ ಅವರ ಒಂದು ಬೇರೆ ಬೇರೆ ಆದಂತ ವಿಭೂತಿ ಅಥವಾ ಸಿರಿಗಳನ್ನ ನೋಡೋಣ ಇಲ್ಲಿ ಅಧ್ಯಾಯ 10ರಲ್ಲಿ. ಸೊ ಅದು ನಮಗೆ ಅರ್ಥ ಮಾಡಿಕೊಂಡ್ರೆ ನಮ್ಮ ಒಂದು ಭಕ್ತಿ ಅನ್ನೋದು ವೃದ್ಧಿ ಆಗುತ್ತೆ ಅಂತೇಳಿ. ಇಲ್ಲಿವರೆಗೂ ನಾವು ಭಕ್ತಿ ಯಾವ ರೀತಿ ಮಾಡಬೇಕು ಮತ್ತೆ ಆ ಭಕ್ತಿ ಮೂಲಕ ಯಾವ ರೀತಿ ದೇವರನ್ನು ತಲುಪಬೇಕು ಅಂತೇಳಿ ನೋಡಿದ್ವಿ. ಈಗ ಸೊ ಅವರ ಒಂದು ಸಿರಿಗಳನ್ನು ನೋಡಿಬಿಟ್ಟು ನಾವಿನ್ನ ನಮ್ಮ ಭಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತೇಳಿ ನೋಡ್ಬೋದು. ಸೊ ವಿಭೂತಿ ಯೋಗ ಅಧ್ಯಾಯ 10ರಲ್ಲಿ ಮುಖ್ಯವಾಗಿ ನಾವು ನೋಡೋದಾದ್ರೆ, ಸೊ ಅವರು ಎಲ್ಲಾ ಸೃಷ್ಟಿಯ ಮೂಲ. ಏನು ಕೃಷ್ಣ ಪರಮಾತ್ಮ ಏನಿದ್ದಾರೆ, ಸೊ ಅವರು ಎಲ್ಲಾ ಸೃಷ್ಟಿಗಳು ನಿಮ್ಗೆ ಏನ್ ಕಾಣುತ್ತೆ, ಕಣ್ಣಿಗೆ ಕಾಣೋದು, ಕಾಣದೇ ಇರೋದು ಎಲ್ಲದಕ್ಕೂ ಅವರೇ ಮೂಲ ಅಂತೇಳಿ. ಸೊ ಈ ಪ್ರಕೃತಿ ಆಗಿರ್ಬೋದು ಅಥವಾ ಮನುಷ್ಯ, ಪ್ರಾಣಿ, ಜೀವಿ ಎಲ್ಲದಕ್ಕೂ ಅವರೇ ಮೂಲಗಳು ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಮೊದಲಿಗೆ 1ರಿಂದ 7 ಶ್ಲೋಕವರೆಗೂ. ಆನಂತರ ಭಗವದ್ಗೀತೆ ಸಾರಾಂಶ ಹೇಳ್ತಾರೆ. ಸೊ ಭಗವದ್ಗೀತೆ ಸಾರಾಂಶ ಅಂದ್ರೆ ಇಲ್ಲಿ 4 ಚತುಶ್ಲೋಕಗಳಿದಾವೆ. 4 ಶ್ಲೋಕಗಳಿದಾವೆ ಈ ಅಧ್ಯಾಯ 10ರಲ್ಲಿ. ಅವು ಮುಖ್ಯವಾದಂತ ಶ್ಲೋಕಗಳು. ಸೊ ಓವರ್ ಆಲ್ ನಿಮಗೆ ಭಗವದ್ಗೀತೆ ಜ್ಞಾನವನ್ನು ಕೊಡ್ತವೆ 4 ಶ್ಲೋಕಗಳು. ಆ ಥರ 4 ಶ್ಲೋಕಗಳಿದಾವೆ, ಚತುಶ್ಲೋಕಿ ಅಂತ ಕರಿತೀವಿ. ಅದು ಇಡೀ ಭಗವದ್ಗೀತೆನಲ್ಲೇ ಈ 4 ಶ್ಲೋಕಗಳಿಗೆ ತುಂಬಾ ಪ್ರಾಮುಖ್ಯತೆ ಕೊಡಲಾಗಿದೆ ಇಲ್ಲಿ. ಸೊ ಅದನಂತರ ಅವ್ರ ಬಗ್ಗೆ, ಕೃಷ್ಣ ಪರಮಾತ್ಮರ ಬಗ್ಗೆ ಇನ್ನು ಹೆಚ್ಚಿನದಾಗಿ ನಾವು ತಿಳ್ಕೊಳ್ತೀವಿ. ಏನಂದ್ರೆ ಅವರ ವಿಭೂತಿ ಅಂದ್ರೆ ಅದೇನೆ ಸಿರಿಗಳು, ಬೇರೆ ಬೇರೆ ತರನಾದ ಸಿರಿಗಳನ್ನೆಲ್ಲ ನೋಡಿ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಸೊ ನನ್ನಲ್ಲಿ ಯಾವ ಕ್ವಾಲಿಟೀಸ್ ಇದೆ, ನನ್ನ ಗುಣಗಳು ಯಾವ್ದ್ಯಾವ್ದು ಅಂತೇಳಿ ಎಷ್ಟು ಕೊಡ್ತಾರೆ, 100 ಕೊಡ್ತಾರೆ ಎಕ್ಸಾಂಪಲ್ಸು. ಅದನ್ನು ಕೂಡ ನೋಡ್ತೀವಿ ನಾವಿಲ್ಲಿ. ಆನಂತರ ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ಎಲ್ಲಾ ಕಡೆ ಇದ್ದಾರೆ. ಸೊ ಎಲ್ಲಾ ಕಡೆ ಅವರು ಇರ್ತಾರೆ ಅಂತೇಳಿ ಅದನ್ನು ಹೇಳ್ತಾರೆ ಇಲ್ಲಿ. ಸೊ ಇಷ್ಟು ಹೇಳಿ ಮುಂದೆ ನೋಡೋಣ ನಾವು ಈಗ. ಮೊದಲಿಗೆ ಭಗವಂತನ, ಸೊ ಅಧ್ಯಾಯ ಏನ್ ಹೇಳುತ್ತೆ, ವಿಭೂತಿ ಯೋಗ. ವಿಭೂತಿ ಅಂತಂದ್ರೆ ಅವರ ಒಂದು ಸಿರಿಗಳು ಯಾವ್ದ್ಯಾವ್ದು ಅಂತ ಮುಖ್ಯವಾಗಿ ನಾವು ನೋಡೋದಾದ್ರೆ ನಾವು ಭಗವಾನ್ ಅಂತ ಕರಿತೀವಿ. ಮುಂಚೆನೂ ನಾನು 2ನೇ ಅಧ್ಯಾಯದಲ್ಲಿ ಹೇಳಿದ್ದೆ ಇದನ್ನ. ಸ್ವಲ್ಪ ಭಗವಾನ್ ಅಂದ್ರೇನು, ಭಗವಾನ್ ಅಂದ್ರೆ ಮೀನ್ಸ್ ಅಂದ್ರೆ ಅವರ ಸಿರಿಗಳು, ಐಶ್ವರ್ಯಗಳು. ವಾನ್ ಅಂದ್ರೆ ಅದನ್ನ ಯಾರು ಹೊಂದಿರ್ತಾರೆ ಅಂತ ಹೇಳಿ. ಆ ಸಿರಿಗಳನ್ನ 6 ಸಿರಿಗಳಿದಾವೆ ಮುಖ್ಯವಾಗಿ. ಅವರು 106 ಸಿರಿಗಳನ್ನ ಹೊಂದಿದ್ದಾರೆ, ಬಟ್ ಮುಖ್ಯವಾದಂಥವು 6 ಸಿರಿಗಳು. ಸೊ ಅದನ್ನ ಯಾರು ಹೊಂದಿರ್ತಾರೆ ಅವರಿಗೆ ಭಗವಾನ್ ಅಂತ ಕರೀತಾರೆ. ಸೊ ಯಾವ್ದದು, ಐಶ್ವರ್ಯಸ್ಯ ಸಮಗ್ರಸ್ಯ ವೀರಸ್ಯ ಯಶಸ ಶ್ರೇಯ ಜ್ಞಾನ ವೈರಾಗ್ಯಶ್ಚ ಸನ್ನಂ ಭಗ ತಿಂಗನ. ಅಂದ್ರೆ ಇಷ್ಟು 6 ಸಿರಿಗಳನ್ನ ಯಾರು ಹೊಂದಿರ್ತಾರೆ, ಕಂಪ್ಲೀಟ್ ಆಗಿ ಪೂರ್ಣವಾಗಿ ಹೊಂದಿರ್ತಾರೆ, ಅವರು ಭಗವಾನ್. ಸೊ ಮೊದಲನೇದಾಗಿ ನಾವು ನೋಡೋದಾದ್ರೆ ಐಶ್ವರ್ಯ, ಮೊದಲಿಗೆ ಬ್ಯೂಟಿ ಗುಣ. ಸೊ ಅವರ ಬ್ಯೂಟಿ ಬಗ್ಗೆ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದ್ದಾರೆ. ಸೊ ಏನ್ ಹೇಳಿದ್ದಾರೆ, ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ನೋಡಿ, ಕಂದರ್ಪ ಕೋಟಿ ಅಂದ್ರೆ ಈ ಅವರ ವಿಶೇಷವಾದಂಥ ಶೋಭವಾಗಿರ್ತಕ್ಕಂಥ ಅವರ ಒಂದು ಆಕರ್ಷಣೆ ಏನಿದೆ, ಅವರ ಸುಂದರತೆ ಏನಿದೆ, ಅದನ್ನು ವರ್ಣಿಸ್ತಾ ಇದ್ದಾರೆ ಅವರು. ಸೊ ಕಂದರ್ಪ ಅಂತ ಅಂದ್ರೆ ಸೊ ಲವ್ ಟವರ್ಡ್ಸ್ ಹಿಮ್ ಅಂತೇಳಿ ಅವರಿಗೆ ಅವರ ಒಂದು ಆಕರ್ಷಣೆ, ಆ ಬ್ಯೂಟಿ, ಸೌಂದರ್ಯದ ಒಂದು ಆಕರ್ಷಣೆ. ಸೊ ಅದು ನಮಗೆ ಕೋಟಿ ಇದಕ್ಕೂ ವರ್ಣಿಸಕ್ಕಾಗಲ್ಲ ಅಂತ, ಅಷ್ಟು ಅವರು ಒಂದು ಆಕರ್ಷಣೆ, ಅವರ ಬ್ಯೂಟಿ ಇರುತ್ತೆ, ಸುಂದರತೆ ಇರುತ್ತೆ ಅಂತ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದ್ದಾರೆ. ಸೊ ಅದೇ ರೀತಿ ಅವರ ಹೆಸರಲ್ಲೇ ಇದೆ
ಉತ್ಕೃಷ್ ಅಂದ್ರೆ ಆಕ್ಚುಲಿ ಆಕರ್ಷಣೆ ಅಂತ. ಸೊ ಅದರ ಹೆಸರಲ್ಲೇ ಇದೆ ಆಕರ್ಷಣೆ. ಸೊ ಅವರು ಎಂಥರನ್ನು ಅಟ್ರಾಕ್ಟ್ ಮಾಡ್ತಾರೆ, ಅಷ್ಟು ಆಕರ್ಷಣೆ ಬ್ಯೂಟಿ ಇದ್ದಾರೆ ಅಂತೇಳಿ. ಸೊ ಅದೇ ರೀತಿ ನೆಕ್ಸ್ಟ್ ಜ್ಞಾನ. ಸೊ ಜ್ಞಾನ ಅವ್ರದ್ದು, ಅವ್ರ ಜ್ಞಾನ ನಾವು ನೋಡಕ್ ಹೋದ್ರೆ ಅವರಿಗೆ ಹಿಂದಿನ ಜನ್ಮದು ಗೊತ್ತು, ಮುಂದಿನ ಜನ್ಮದು ಗೊತ್ತು, ಈಗಿನ ಜನ್ಮದು ಗೊತ್ತು. ಸೊ ಇಡೀ ಇದರಲ್ಲಿ ಇರ್ತಕ್ಕಂಥ ಯೂನಿವರ್ಸ್ ಅಲ್ಲಿ ಇರ್ತಕ್ಕಂಥ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಎಲ್ಲಾ ಜೀವಿಗಳ ಒಂದು ಲೆಕ್ಕ ಅವ್ರ ಹತ್ರ ಇರುತ್ತೆ. ಅವ್ರ ಲೆಕ್ಕ ಯಾರದು ಎಷ್ಟು ಲೆಕ್ಕ ಅಂತೇಳಿ ಅಲ್ವಾ. ಸೊ ಕರ್ಮ ಎಲ್ಲ ಕ್ಯಾಲ್ಕುಲೇಟ್ ಮಾಡೋದೇ ಅವ್ರದ್ದು, ಕರ್ಮ ಪುಣ್ಯ ಪಾಪ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಪರಮಾತ್ಮ, ನಮ್ಮಲ್ಲಿ ಇರ್ತಕ್ಕಂಥ ಜೀವಿಗಳಲ್ಲಿ ಇರ್ತಕ್ಕಂಥ ಪರಮಾತ್ಮ ಎಲ್ಲ ಲೆಕ್ಕಗಳನ್ನ ನೋಡ್ಕೊಳ್ತಾ ಇರ್ತಾರೆ. ಸೊ ಅಂದ್ರೆ ಅವರಿಗೆ ಇಡೀ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಜೀವಿಗಳದು ಒಂದೊಂದು ಚಿಕ್ಕ ಚಿಕ್ಕ ಜೀವಿಗಳದು ಅವ್ರಿಗೆ ಲೆಕ್ಕ ಗೊತ್ತು, ಯಾರದು ಏನು, ಯಾರು ಈ ಜನ್ಮ ತಪ್ಪು ಮುಗ್ದಾದ್ಮೇಲೆ ಇನ್ನೊಂದು ಜನ್ಮಕ್ಕೆ ಹೇಗೆ ಹೋಗ್ಬೇಕು, ಅವ್ರ ಕರ್ಮ ಏನಿದೆ ಎಲ್ಲನೂ ಗೊತ್ತು ಅವರಿಗೆ. ಸೊ ಅವರ ಜ್ಞಾನ ಇತಿ ನಾವು ಎಲ್ಲೇ ಮೀರದ್ದು, ನಮಗೆ ಅದನ್ನು ಊಹಿಸಕ್ಕೂ ಕೂಡ ಸಾಧ್ಯ ಅಂತೇಳಿ ನೋಡ್ಬೋದು. ಸೊ ಅದೇ ಮತ್ತೆ ಈ ಜ್ಞಾನ ಅಷ್ಟೇ ಅಲ್ಲ, ಅದು ಜ್ಞಾನ ಮತ್ತೆ ತಿಳುವಳಿಕೆ ಎಲ್ಲನೂ ಇದೆ. ಅವ್ರದ್ದು ಎನರ್ಜಿ, ಅವ್ರ ಶಕ್ತಿ ನೋಡಿದ್ರೆ ಗೋವರ್ಧನಗಿರಿ ಬೆಟ್ಟನ ಸೊ 7 ದಿನಗಳ ಕಾಲ ಎತ್ತಿರ್ದಿದ್ರು ಎಡಗೈ ಕಿರುಬೆರಳಲ್ಲಿ. ಸೊ ಆ ಶಕ್ತಿ ನಮ್ಮಲ್ಲಿ ಯಾರಿಗೂ ಇಲ್ಲ. ಯಾರಿಗಾರು ಇದೆಯಾ? ಸೊ ಖಂಡಿತವಾಗೂ ಇಲ್ಲ. ಆ ಶಕ್ತಿನ ಅದು ಒಂದು ಎಕ್ಸಾಂಪಲ್ ಅಷ್ಟೇನೆ. ಸೊ ಬೆಟ್ಟವನ್ನ ಎತ್ತಿಡ್ದಿದ್ದು 7 ದಿನ ಕಾಲ. ಸೊ ನಮ್ಮ ಕೈಲಿ ಖಂಡಿತವಾಗೂ ಆಗಲ್ಲ. ನಮಗೆ ಜಸ್ಟ್ 20 kg ಮೂಟೆನ ನಮಗೆ ಅಲ್ಲಿ ಒತ್ಕೊಳ್ಳೋಕ್ಕಾಗೋದಿಲ್ಲ ಅಲ್ವಾ. ಸೊ ಅವರಿಗೆ ನಾವು ಕಂಪೇರ್ ಮಾಡೋದಕ್ಕೆ ಆಗದೇ ಸಾಧ್ಯನೇ ಇಲ್ಲ. ಅದೇ ರೀತಿ ಲಕ್ಷ್ಮಿ. ಸೊ ಅವ್ರ ಲಕ್ಷ್ಮಿ ನಾವೇನ್ ನೋಡ್ತೀವಿ ಅಂತಂದ್ರೆ ವೆಲ್ತ್ ಅಲ್ಲಿ, ಐಶ್ವರ್ಯದಲ್ಲಿ. ಸೊ ಲಕ್ಷ್ಮಿ ಸಹಸ್ರ ಸದ ಸಂಭ್ರಮ ಸೇವ್ಯಮಾನಂ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಸೊ ಸಾವಿರಾರು ಲಕ್ಷ್ಮಿಯರು ಕೃಷ್ಣನ ಸೇವೆಯಲ್ಲಿ ಕಾಲ ಉತ್ಕೊಂಡು, ಅಂದ್ರೆ ಅಲ್ಲಿ ನೋಡಿ ಇಲ್ಲಿ ಚಿತ್ರದಲ್ಲಿ ಇದೆ ಅಲ್ವಾ, ಇಲ್ಲ. ಸೊ ಸಾವಿರಾರು ಲಕ್ಷ್ಮಿಯರು ಅವ್ರು ಸೇವೆ ಮಾಡ್ತಾ ಇದ್ದಾರೆ ಅಂತೇಳಿ ಅಲ್ಲಿ ವೈಕುಂಠದಲ್ಲಿ ದೇವರ ಹತ್ರ ಸೇವೆ ಮಾಡ್ಕೊಂಡಿದ್ದಾರೆ. ಸೊ ನಾವೊಂದು ಲಕ್ಷ್ಮಿನ ಹೊಲಿಸ್ಕೊಳ್ಳೋದಿಕ್ಕೇನೆ ಎಷ್ಟು ಕಷ್ಟಪಡ್ತೀವಿ, ಅವ್ರಿಗೆ ಸಾವಿರಾರು ಲಕ್ಷ್ಮಿಯರು ಅವರ ಸೇವೆಯಲ್ಲಿ ತೊಡಗಿದ್ದಾರೆ ಅಂತೇಳಿ. ಅವರ ಐಶ್ವರ್ಯ ಬಗ್ಗೆ ನಾವು ಎಷ್ಟು ಹೇಳೋದೇಳೆ. ಅದೇ ರೀತಿ ಕೀರ್ತಿ. ಅವರು ನಿಂತರೂ ಕೀರ್ತಿ ಮತ್ತೆ ಎದ್ರೂ ಕೀರ್ತಿ. ಅವರು ಇಲ್ಲಿಗೆ ಭೂಮಂಡಲಕ್ಕೆ, ಈ ಭೂಮಿಗೆ ಬಂದ್ರೂ ಅವರು ಸಾಮಾನ್ಯವಾಗಿ ಬರಲ್ಲ. ಸೊ ಅವ್ರು ಬಂದು ಶ್ರೀರಾಮಚಂದ್ರ ನೋಡಿ ಬಂದ್ರು. ಅವರು ಯಾವ ರೀತಿ ಆದರ್ಶ ಭಕ್ತಿಯಾಗಿ ಹೊರಟೋದ್ರು. ಶ್ರೀಕೃಷ್ಣ ಪರಮಾತ್ಮ ಬಂದ್ರು, ಅವರು ಯಾವ ರೀತಿಯ ಎಷ್ಟು ಲೀಲೆಗಳನ್ನು ಮಾಡಿದ್ರು. ಅಷ್ಟು ಲೀಲೆಗಳನ್ನು ಇಡೀ ಇದರಲ್ಲಿ ಬ್ರಹ್ಮಾಂಡದಲ್ಲಿ ಸೊ ನಾವು ಓದ್ತೀವಿ ಅವರ ಒಂದು ಕೀರ್ತಿ ಬಗ್ಗೆ ಅಲ್ವಾ. ಸೊ ಬೇರೆ ಬೇರೆ ಯಾವ್ದಾವ್ದು ಅವತಾರದಲ್ಲಿ ಬಂದ್ರು ಅವರು, ಅವರ ಕೀರ್ತಿನ ನಾವು ಎಕ್ಸ್ಪ್ಲೇನ್ ಮಾಡಕ್ಕೆ ಸಾಧ್ಯ ಇಲ್ಲ. ಅವರ ಬಾಲ್ಯ ಮತ್ತೆ ಲೀಲೆಗಳು, ರೂಪ, ಗುಣ, ಇಷ್ಟನ್ನು ನಾವು ಎಷ್ಟು ಇಲ್ಲಿ ನೋಡಿ 18 ಭಾಗವತಂದಲ್ಲಿ 18 ಈ ತರದ ಇಷ್ಟು ದಪ್ಪ ಭಗವದ್ಗೀತೆ ಇದೆಯಲ್ಲ, ಅಷ್ಟರ 18 ನಮಗೆ ಪುಸ್ತಕ ಸಿಗ್ತವೆ ಅವರ ಒಂದು ಲೀಲೆಗಳನ್ನು ಹೇಳಿರೋದು. 12 ಕಂದ, 12 ಕ್ಯಾಂಟಸ್ ಇರುತ್ತೆ. ಅಷ್ಟರಲ್ಲಿ ಅವ್ರನ್ನ ವರ್ಣನೆ ಮಾಡಿದ್ದಾರೆ. ನಮ್ಮಲ್ಲಿ ಇವಾಗ ನೀವು ನೋಡಿದ್ರೆ ಮನುಷ್ಯರಲ್ಲಿ ಯಾರು ಅಷ್ಟು ಫೇಮಸ್ ಆಗಿದ್ದಾರೆ, ನಮ್ಮಲ್ಲಿ ಅಷ್ಟು ಫೇಮಸ್ ಆಗಿರೋದು ಏನ್ ಸಿಗುತ್ತೆ ನಿಮ್ಗೆ? ಒಂದು ಬುಕ್ ಸಿಗ್ಬೋದು ಅವ್ರ ಹಿಸ್ಟ್ರಿ ಬಗ್ಗೆ ಅಲ್ವಾ. ಸೊ ಅದು ಸ್ವಲ್ಪ ವರ್ಷ ಅಷ್ಟೇ, ಆಮೇಲೆ ಇನ್ನೊಬ್ಬ ಬರ್ತಾನೆ, ಅದನ್ನ ಎಲ್ಲ ಮರ್ತು ಹೋಗ್ತಾರೆ. ಸೊ ಹಾಗಲ್ಲ, ಶ್ರೀಕೃಷ್ಣ ಪರಮಾತ್ಮನ ಭಾಗವತ ಪುರಾಣ ಬರೆದಿದ್ದು ಸಾವಿರಾರು ವರ್ಷಗಳ ಹಿಂದೆ, ಈಗಲೂ ಕೂಡ ಅದು ಅಷ್ಟು ಅಚ್ಚಳಿಯದೆ ನಿಂತ್ಕೊಂಡಿದೆ. ಸೊ ಅದು ಅವರ ಕೀರ್ತಿ. ಅದೇ ರೀತಿ ನೆಕ್ಸ್ಟ್ ತ್ಯಾಗ. ಅವ್ರ ತ್ಯಾಗದ ಬಗ್ಗೆ ನೋಡಿದ್ರೆ ಶ್ರೀರಾಮಚಂದ್ರ ಬಂದ್ರು. ಅವರು ಶ್ರೀರಾಮಚಂದ್ರ ಯಾವ ರೀತಿ ಎಲ್ಲಾನು ತ್ಯಾಗ ಮಾಡಿ ಕಾಡಿಗೆ ಹೋದ್ರು. ಅವ್ರ ತಂದೆ ಜಸ್ಟ್ ಒಂದು ಸಾರಿ ಹೇಳಿದ್ಕೆ ಸೊ ಭರತನಿಗೆ ಕೊಟ್ಟು ಅವರು ಕಾಡಿಗೆ ಹೊಟ್ಟೋದ್ರು. ಸೊ ಅದು ತ್ಯಾಗ. ಸೊ ನಾವೆಲ್ಲ ತ್ಯಾಗ ಮಾಡೋದು ತುಂಬಾ ವಿರಳ ಅಲ್ವಾ. ಸೊ ಈ ರೀತಿ ಅವರವ ಒಂದು ಸಿರಿಗಳು, ವಿಭೂತಿಗಳು, 6 ಸಿರಿಗಳು ಮುಖ್ಯವಾಗಿ ಅವ್ರಿಗೆ ಭಗವಾನ್ ಅಂತೇಳಿ ಪಟ್ಟ ಕೊಡ್ತವೆ ಅಂತ. ಮತ್ತೆ ಅವರ ಐಶ್ವರ್ಯ ಬಗ್ಗೆ ಹೇಳ್ಬೇಕು ಅಂತಂದ್ರೆ 16,108 ಪ್ಯಾಲೇಸ್ ಇದ್ವಂತೆ ಅವ್ರಿಗೆ. 16,100 ಜನ ಹೆಂಡತಿಯರು, ಅಷ್ಟು ಜನಕ್ಕೂ ಒಂದೊಂದು ಪ್ಯಾಲೇಸ್, ಅರಮನೆಗಳನ್ನ
ನಾರದ ಹೋಗಿ ಒಂದ್ಸರಿ ನೋಡಿದಾಗ ಆ ಅರಮನೆಗಳಲ್ಲಿ ಒಂದೊಂದು ಅರಮನೆಗಳಲ್ಲೂ ಅವರು ಕೃಷ್ಣ ಇದ್ರು ಅಂತೇಳಿ ಸೈಮಲ್ಟೇನಿಯಸ್ ಆಗಿ. ಸೊ ಅಷ್ಟು ಅವ್ರದ ಒಂದು ಅಪ್ಲೆನ್ಸಸ್. ಸೊ ಅದನ್ನು ನಾವು ಕಂಪೇರ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಸೊ ಅದು ಅವರ ಸಿರಿಗಳ ಬಗ್ಗೆ. ಇವಾಗ ಮೊದಲನೇ ಒಂದು ಶ್ಲೋಕ. ಶ್ರೀ ಭಗವಾನುವಾಚ ಭಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚ ಯತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಇತ ಕಾಮ್ಯಯ. ಹೇಳಿ ಯಾರಾದ್ರೂ ಭಾವಾರ್ಥನ. ಶರಣಪ್ಪರ ಹೇಳ್ತೀರಾ? ಉತ್ತಮ ಪರಮ ಪುರುಷನು ಹೀಗೆಂದು ಹೇಳಿದನು, ಮಹಾಬಾಹುವಾದ ಅರ್ಜುನನೇ, ಮತ್ತೆ ಕೇಳು. ನೀನು ನನ್ನ ಪ್ರೀತಿಯ ಸ್ನೇಹಿತನಾದ್ದರಿಂದ ನಾನು ನಿನಗಾಗಿ ಇನ್ನೂ ಹೇಳುತ್ತೇನೆ. ನಾನು ಆಗಲೇ ವಿವರಿಸಿರುವ ಜ್ಞಾನಕ್ಕಿಂತ ಇನ್ನೂ ಉತ್ತಮವಾದ ಜ್ಞಾನವನ್ನು ನಿನಗೆ ನೀಡುತ್ತೇನೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಅರ್ಜುನನಿಗೆ, ಸೊ ನಿನಗೆ ಇಲ್ಲಿವರೆಗೂ ನಾನು ಜ್ಞಾನ ಕೊಟ್ಟಿದ್ದೀನಿ. ಅದು ರಾಜವಿದ್ಯೆ ಮತ್ತು ರಾಜಗುಹ್ಯ ಎಲ್ಲ ಕಾನ್ಫಿಡೆನ್ಷಿಯಲ್ ನಾಲೆಡ್ಜ್ ಆಗಿರ್ಬೋದು. ಸೊ ಅದು ನಿನಗೆ ಕೊಟ್ಟಿದ್ದೀನಿ. ಸೊ ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, ಆಮೇಲೆ ಧ್ಯಾನ ಮಾರ್ಗ, ಕರ್ಮ ಮಾರ್ಗ, ಎಲ್ಲದರ ಬಗ್ಗೆ ನಾನು ನಿನಗೆ ಜ್ಞಾನವನ್ನು ಕೊಟ್ಟಿದ್ದೀನಿ. ಸೊ ಆದರೆ ನಾನು ಇನ್ನ ಮುಖ್ಯವಾದಂಥ ಒಂದು ಜ್ಞಾನವನ್ನು ನಿನಗೆ ಕೊಡ್ತಿದ್ದೀನಿ. ಸೊ ದಯವಿಟ್ಟು ಕೇಳು ಅಂತೇಳಿ. ಅವರು ಭಗವಂತನ ಒಂದು ತನ್ನ ರಹಸ್ಯಾತ್ಮಕ ಜ್ಞಾನವನ್ನು ಅವರು ಯಾರಿಗೂ ಕೊಡೋದಿಲ್ಲ ಅಷ್ಟು ಈಸಿಯಾಗಿ. ಎಲ್ರಿಗೂ ನಾವು ಯಾವ್ದಾರ ನಮ್ಮದು ಸೀಕ್ರೆಟ್ಸ್ನ ಹೇಳ್ತೀವ ಬೇರೆಯವ್ರಿಗೆ, ಖಂಡಿತವಾಗಿ ಹೇಳಲ್ಲ ಅಲ್ವಾ. ಇವನ್ನು ಕ್ಲೋಸ್ ಫ್ರೆಂಡ್ ಇದ್ರೂ ಕಷ್ಟ ಹೇಳೋದು ನಾವು ಅಲ್ವಾ. ಸೊ ಅಷ್ಟು ಈಸಿಯಾಗಿ ಹೇಳಲ್ಲ. ತುಂಬ ಅತಿಯಾದ ಒಂದು ಕ್ಲೋಸ್ನೆಸ್, ಅಂದರೆ ತುಂಬ ಸ್ನೇಹ ಇರಬೇಕು ಅವ್ರ ಜೊತೆ, ತುಂಬ ಹತ್ತಿರದ ಒಂದು ಒಡನಾಟ ಇರ್ಬೇಕು. ಆಗ ಮಾತ್ರ ಈಗ ನಾವು ತಂದೆಗೆ ಹೇಳ್ಬೋದು, ತಾಯಿಗೆ ಹೇಳ್ಬೋದು ಅಲ್ವಾ. ಸೊ ಅದು ಬಿಟ್ಟರೆ ಬೇರೆಯವ್ರಿಗೆ ಹೇಳೋದು ತುಂಬ ವಿರಳ ನಮ್ಮ ಒಂದು ಸೀಕ್ರೆಟ್ಸನ್ನು. ಸೊ ಆದರೆ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಿದ್ದಾರೆ, ನಾನು ನಿನಗೆ ತುಂಬ ರಹಸ್ಯಾತ್ಮಕ ಜ್ಞಾನವನ್ನು ಕೊಡ್ತೀನಿ, ಅದನ್ನು ನಾನು ಯಾರಿಗೂ ಕೊಟ್ಟಿಲ್ಲ, ಅದನ್ನು ನಿನಗೆ ಕೊಡ್ತಿದ್ದೀನಿ ಅಂತೇಳಿ ಇಲ್ಲಿ ಹೇಳ್ತಾರೆ. ಸೊ ಏನಕ್ಕೆ ಅಂದರೆ ಅವನು ತುಂಬ ಶ್ರದ್ಧೆಯಿಂದ, ಸ್ನೇಹ ಭಾವದಿಂದ, ಅವನು ಮತ್ತೆ ದ್ವೇಷರಹಿತವಾದಂಥ ಒಂದು ಮನೋಭಾವ ಹೊಂದಿರ್ತಾನೆ ಅರ್ಜುನ. ಕೃಷ್ಣನ ಬಗ್ಗೆ ಶ್ರದ್ಧೆ, ತುಂಬ ಫೇತ್ ಇಟ್ಕೊಂಡಿರ್ತಾನೆ. ಅದೇ ರೀತಿ ತುಂಬ ಸ್ನೇಹವಾದಂಥ ಒಂದು ಭಾವ ಇರುತ್ತೆ ಅವ್ರಿಗೆ. ಅದೇ ರೀತಿ ಯಾವುದೇ ರೀತಿಯಾದಂಥ ಒಂದು ಎನ್ವಿಎಸ್, ದ್ವೇಷ ಅಂತ ಅವ್ರ ಮನೋಭಾವನೆ ಇರಲ್ಲ. ಸೊ ಹಾಗಾಗಿ ಈ ಜ್ಞಾನವನ್ನು ಪಡೆಯೋದಕ್ಕೆ ಅವರು ಅರ್ಹರಾಗಿರ್ತಾರೆ. ಸೊ ಅದೇ ಕ್ವಾಲಿಫಿಕೇಶನ್, ಜ್ಞಾನವನ್ನು ಪಡೆಯೋದಕ್ಕೆ ಕ್ವಾಲಿಫಿಕೇಶನ್ ಬೇಕಂತೆ. ಈಗ ನೀವೆಲ್ಲ ಬಂದು ಕುತ್ಕೊಂಡು ಕೇಳ್ತಿದ್ದೀರ ಭಗವದ್ಗೀತೆ ಅಂದರೆ ನಿಮಗೂ ಒಂದು 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 ಅರ್ಹತೆ ಏನಾದ್ರು ಇರೋದ್ರಿಂದನೇ ನೀವು ಇಲ್ಲಿ ಬಂದು ಕುತ್ಕೊಂಡು ಕೇಳ್ತಿರೋದು, ಹೌದಾ. ಸೊ ಬೇರೆಯವರೆಲ್ಲ ಯಾಕೆ ಕೇಳ್ತಿಲ್ಲ? ಅವ್ರಿಗೆ ಅರ್ಹತೆ ಬೇಕಿಲ್ಲ. ದೇವರ ಒಂದು ಇದನ್ನು ಭಗವದ್ಗೀತೆ ಆಗಿರ್ಬೋದು, ಪುರಾಣಗಳಾಗಿರ್ಬೋದು, ಯಾವುದೇ ಒಂದು ಕೇಳಬೇಕು ಅಂತಂದ್ರೆ ಅವರಿಗೊಂದು ಅರ್ಹತೆ ಬೇಕು. ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ಒಂದು ಅರ್ಹತೆ ಬೇಕು. ಸೊ ಹಾಗಾಗಿ ಅವ್ರಿಗೆ ಅರ್ಜುನನಿಗೆ ಒಂದು ಕ್ವಾಲಿಫಿಕೇಶನ್ ಅಂತ ಇತ್ತು. ಹಾಗಾಗಿ ಅದನ್ನ ಹೇಳೋದಕ್ಕೆ ಅವರು ಕೃಷ್ಣ ಒಪ್ಕೊಳ್ತಾರೆ ಅಂತೇಳಿ. ಸೊ ಕೃಷ್ಣ ಯಾಕೆ ಸುಮ್ಮನೆ ಈಸಿಯಾಗಿ ಯಾವುದನ್ನು ಒಪ್ಕೊಳ್ಳೋದಿಲ್ಲ. ಸೊ ಇಲ್ಲಿ ಕೃಷ್ಣ ಹೇಗೆ ಅಂದರೆ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿ ಮತಿರ್ಮಮ. ಅಂದರೆ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ಅಂತ. ಅವರು ಎಲ್ಲಿ ಕೃಷ್ಣ ಇರ್ತಾರೆ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ಅಂದರೆ ಎಲ್ಲಿ ಕೃಷ್ಣ ಇರ್ತಾರೆ, ಎಲ್ಲಿ ಅರ್ಜುನ ಇರ್ತಾರೆ, ಇದ್ದ ಕಡೆ ಏನು ತತ್ರ ಶ್ರೀ ವಿಜಯೋ ಭೂತಿ ಅಂದರೆ ಅವ್ರಿಗೆ ಇದ್ದ ಕಡೆ ವಿಜಯ ಅನ್ನೋದು ಕಟ್ಟಿಟ್ಟ ಬುತ್ತಿ ಅಷ್ಟೇ. ಅವರಿಬ್ಬರು ಎಲ್ಲಿರ್ತಾರೆ ಅಲ್ಲಿ ಒಂದು ವಿಜಯ ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತೇಳಿ. ಸೊ ಅದನ್ನ ನಾವು ತಿಳ್ಕೊಳ್ಳಿ ಅಂತೇಳಿ ಇಲ್ಲಿ ಹೇಳ್ತಿದ್ದಾರೆ. ಸೊ ಹಾಗಾಗಿ ಅವರು ಇಬ್ಬರು ಕೃಷ್ಣ ಅರ್ಜುನ ಮತ್ತು ಸೇರ್ಕೊಂಡ್ಬಿಟ್ಟು ಸೊ ಯಾವ ರೀತಿ ಕುರುಕ್ಷೇತ್ರದಲ್ಲಿ ಅವರು ಯುದ್ಧ ನಡೆಯುತ್ತೆ ಅಂತ ನಾವು ನೋಡ್ತೀವಿ. ಇಲ್ಲಿ ನೋಡಿ, ನೆಕ್ಸ್ಟ್ ಮುಂದಿನ 2ನೇ ಶ್ಲೋಕ. ನಮೇ ವಿದುಹು ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಹೇಳಿ ಯಾರಾದ್ರೂ. ದೇವತೆಗಳಾಗಲಿ ಮಹರ್ಷಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಯನ್ನಾಗಲಿ ಅರಿಯರು. ಏಕೆಂದರೆ ಎಲ್ಲಾ ರೀತಿಗಳಲ್ಲಿಯೂ ನಾನೇ ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಮೂಲನು.
ಹ್ಮ್ ಸೊ ಇಲ್ಲಿ ನೋಡಿ, ದೇವತೆ ಆಗ್ಲಿ ಅಥವಾ ದೇವತೆಗಳು ಅಂದ್ರೆ ಅರ್ಥ ಮಾಡ್ಕೋಬೇಕು. ದೇವತೆ ಅಂದ್ರೆ ಶ್ರೀಕೃಷ್ಣ, ವಿಷ್ಣುವರನ್ನ ಬಿಟ್ಟು ಎಲ್ಲಾನು ದೇವತೆಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದೇವತೆಗಳಾಗ್ಲಿ, ಈವನ್ ಮಹರ್ಷಿಗಳು, ದೊಡ್ಡ ದೊಡ್ಡ ಮಹರ್ಷಿಗಳು ಇದಾರಲ್ವಾ, ಋಷಿಗಳು, ಮುನಿವರಿಯರು, ಅವ್ರು ಯಾರು ನನ್ನ ಮೂಲವನ್ನ ಮತ್ತೆ ಸಿರಿ ಅಂತಂದ್ರೆ ನಾನು ಏನ್ ಹೇಳಿದೆ, ಇವಾಗ ಹೇಳಿದ್ನಲ್ಲ, 6 ಸಿರಿಗಳು, ಅದನ್ನ ಮುಖ್ಯವಾದಂಥವು 6 ಸಿರಿಗಳು. ಅದೇ ರೀತಿ ಬೇರೆ ಸುಮಾರು ಇದೆ. ಸೊ ಅದನ್ನ ಅವರು ಅರಿಯೋದಿಕ್ಕಾಗಿಲ್ಲ ಅಂತ, ಇನ್ನು ಕಂಪ್ಲೀಟ್ ಆಗಿ ನನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗಿಲ್ಲ. ಏಕೆಂದ್ರೆ ಅವರು ಅವರ ಎಲ್ಲ ಒಂದು ಮೂಲ ನಾನು ಅಲ್ವಾ. ಎಕ್ಸಾಂಪಲ್ ಅರ್ಥ ಆಗ್ತಾ ಇದೆ ಅಲ್ವಾ ಇವಾಗ? ಸೊ ದೇವತೆಗಳೆಲ್ಲ ನನ್ನ ಮೂಲ ಅಂತ, ನನ್ನಿಂದ ಬಂದಿರೋದು ಎಲ್ಲ ದೇವತೆಗಳು. ಹಾಗಾಗಿ ನನ್ನನ್ನು ಫುಲ್ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳಕ್ ಆಗಿಲ್ಲ ಇದುವರೆಗೂ ಅಂತ. ಹೆಂಗೆ ಅಂದ್ರೆ, ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಸೊ ನನ್ನ ತಂದೆ ನಾನು. ಸೊ ನನಗೆ ನನ್ನ ತಂದೆ ಬಗ್ಗೆ ಎಷ್ಟು ಗೊತ್ತು? ನನ್ನ ತಂದೆ ಬಗ್ಗೆ ಗೊತ್ತು. ಅವರು ಮದುವೆ ಆಗಿ ನಾನು ಹುಟ್ಟಿ ಒಂದು 10 ವರ್ಷ, 7, 8 ವರ್ಷ, 10 ವರ್ಷ ಆದ್ಮೇಲಿಂದ ಅವರು ಏಜ್ ಒಂದು 30, 35 ಅಲ್ವಾ. ಆ ಏಜಿಂದ ನನಗೆ ಗೊತ್ತು ನಮ್ಮ ತಂದೆ ಅಲ್ವಾ. ಸೊ ಅದರಿಂದ ಹಿಂದಿಂದ ಅವ್ರದ್ದೇನು ಬಾಲ್ಯದಿಂದ 30, 35 ವರ್ಷವರೆಗೂ ನನಗೇನು ಗೊತ್ತಿಲ್ಲಲ್ವಾ. ಮಗನಿಗೇನು ಗೊತ್ತಿರಲ್ಲ. ತಂದೆದು ಒಂದು ಜ್ಞಾನ ಆಗಿರ್ಬೋದು, ಅವರ ಒಂದು ಚಟುವಟಿಕೆ ಆಗಿರ್ಬೋದು, ಯಾವುದೂ ಗೊತ್ತಿರಲ್ಲ. ನಮಗೇನು ಗೊತ್ತಾಗ ನಮ್ಗೆ ದೊಡ್ಡರಾಗಿ ಸ್ವಲ್ಪ ಬುದ್ಧಿ ಬಂದ್ಮೇಲೆ ನಮಗೆ ಗೊತ್ತಾಗುತ್ತೆ ನಮ್ಮ ತಂದೆ ಏನು ಅಂತ ಅಲ್ವಾ. ಸೊ ಅವರಿಗೆ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ಲೆಸ್ ನಮ್ಮ ತಾಯಿ ಹೇಳ್ಬೇಕು. ತಾಯಿಗೂ ಗೊತ್ತಿರಲ್ಲ ಫುಲ್ ಕಂಪ್ಲೀಟ್ ಅಲ್ವಾ. ತಾಯಿನೂ ಕೂಡ ನಮಗಿನ್ನ ಏನು ಅವ್ರು 20-25 ವರ್ಷಕ್ಕೆ ಮದುವೆ ಆದ ಬಂದಿರ್ತಾರೆ. ಸೊ ಅವರ ಒಂದು ಚಟುವಟಿಕೆಗಳು ತಾಯಿಗೂ ಗೊತ್ತಿರಲ್ಲ, ಮಗನಿಗೂ ಗೊತ್ತಿರಲ್ಲ. ಸೊ ಹಾಗೆ ಕೃಷ್ಣ ಪರಮಾತ್ಮನ ಚಟುವಟಿಕೆಗಳು, ಅವರ ಒಂದು ಸಿರಿಗಳು ಇವನ್ನು ದೇವತೆಗಳಿಗೂ ಗೊತ್ತಿಲ್ಲ. ಯಾಕೆಂದ್ರೆ ದೇವತೆಗಳು ಕೂಡ ಅವರಿಂದ ಬಂದಿರೋದು. ಸೊ ಹಾಗಾಗಿ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗಿಲ್ಲ. ಹಾಗಾಗಿ ನಮ್ಮ ಮನುಷ್ಯನ ಜೀವಿಗಳಿಗೆ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಹೇಳಿ. ಸೊ ತುಂಬಾ ಕಷ್ಟ ಅಲ್ವಾ. ಸೊ ಇಲ್ಲಿ ಒಂದು ಎಕ್ಸಾಂಪಲ್, ಒಂದು ಸ್ಟೋರಿ ಹಾಗೆ ಚಿಕ್ಕದಾಗಿ. ಒಬ್ಬ ಬಿಲಿಯನರ್ ಮಗ ಇರ್ತಾನೆ, ತಂದೆ ಮತ್ತೆ ಅವನಿಗೆ ಬಿಲಿಯನರ್ ತಂದೆ, ಅವನಿಗೆ ಮಗ ಇರ್ತಾನೆ. ಮಗ ಕಾಲೇಜ್ ಓದ್ಕೊಂಡು ಹೋಗ್ತಾನೆ, ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಮಾಡ್ತಾ ಇರ್ತಾನೆ. ಇವ್ರ ತಂದೆ ಏನು ಬಿಲಿಯನಿಯರ್, ಅಂದ್ರೆ ತುಂಬಾ ಕೋಟ್ಯಾಧೀಶರು. ಅವನು ಡಿಗ್ರಿ ಮುಗಿದ್ಮೇಲೆ ಸರ್ಟಿಫಿಕೇಟ್ ಡಿಗ್ರಿ ಎಲ್ಲ ಮುಗಿಸ್ಕೊಂಡು ಬರೋವಾಗ ಹೇಳ್ತಾನೆ, ಅಪ್ಪ ನನಗೆ ಒಂದು ಗಿಫ್ಟ್ ಕೊಡಿ, ನಾನು ಎಲ್ಲ ಕಾಲೇಜೆಲ್ಲ ಮುಗೀತು, ನನಗೊಂದು ಕಾರ್ ಕೊಡಿಸಿ ಅಂತೇಳಿ. ನನ್ನ ಬರ್ತ್ಡೇಗೆ ಇದೆಲ್ಲ ಕಾಲೇಜೆಲ್ಲ ಮುಗೀತು, ನನ್ನ ಬರ್ತ್ಡೇ ಕೂಡ ನನಗೊಂದು ಕಾರ್ ಕೊಡಿಸಿ. ಯಾವುದು ಕಾಸ್ಟ್ಲಿಯೆಸ್ಟ್ ಕಾರ್ ಯಾವ್ದಿದೆಯೋ ಅದು. ಸೊ ಫೆರಾರಿ ಕಾರ್, ಎಕ್ಸಾಂಪಲ್ ಫೆರಾರಿ ಕಾರ್ ಕೊಡಿಸಿ ಅಂತ ಹೇಳ್ತಾನೆ ಮಗ ತಂದೆಗೆ. ತಂದೆ ಬಿಲಿಯನಿಯರ್, ಅವನು ಕೋಟ್ಯಾಧೀಶ, ಅವನಿಗೇನು ಅದೇನು ದೊಡ್ಡ ವಿಚಾರ ಅಲ್ಲ ಕೊಡಿಸೋದಕ್ಕೆ, ಒಂದು ಕಾರ್ ಕೊಡಿಸೋದಕ್ಕೆ. ಆದ್ರೆ ತಂದೆ ತುಂಬಾ ಸ್ವಲ್ಪ ಭಕ್ತಿವಂತ, ಭಗವದ್ಗೀತೆ ಎಲ್ಲ ಓದ್ತಾ ಇರ್ತಾರೆ ಅವರು. ಸೊ ತಂದೆ ಹೇಳ್ತಾರೆ, ಸೊ ಮೊದಲು ಈ ಭಗವದ್ಗೀತೆನ ನಾನು ಗಿಫ್ಟ್ ಮಾಡ್ತೀನಿ, ಅದನ್ನ ಓದು ಅಂತ ಹೇಳ್ತಾರೆ. ಭಗವದ್ಗೀತೆ ನಾನು ಕೊಡ್ತೀನಿ, ಗಿಫ್ಟ್ ಮಾಡ್ತೀನಿ, ಬೇರೆ ನೋಡೋಣ ಆಮೇಲೆ ಮುಂದೆ, ಕಾರು ಮತ್ತೆ ಬೇರೆ ಇನ್ನೊಂದು ನೆಕ್ಸ್ಟ್ ನೋಡೋಣ. ಈಗ ಭಗವದ್ಗೀತೆ ನಿನ್ನ ಒಂದು ವಾರ್ಷಿಕೋತ್ಸವಕ್ಕೆ ಅಥವಾ ನಿನ್ನ ಯೂನಿವರ್ಸಿಟಿ ಡಿಗ್ರಿ ಮುಗಿದಿರೋದಕ್ಕೆ ನಾನು ಗಿಫ್ಟ್ ಮಾಡ್ತೀನಿ, ಓದು ಅಂತ. ಅವನು ಬೇರೆ ಇದರಲ್ಲಿ ಓದ್ತಾ ಇರ್ತಾನೆ. ಅಲ್ಲಿಂದ ವಾಪಸ್ ಬರ್ತಾನೆ, ಮುಗಿಸ್ಕೊಂಡು ಮನೆಗೆ ಬಂದಾಗ ಅವನ ವಾರ್ಷಿಕ ಇದಕ್ಕೆ ಗಿಫ್ಟ್ ಆಗಿ ಭಗವದ್ಗೀತೆನ ಕೊಡ್ತಾರೆ. ಅವರು ಭಗವದ್ಗೀತೆ ಕೊಡ್ತಾರೆ. ಅವನು ಮಗ ಕೋಪ ಬಂದು ಭಗವದ್ಗೀತೆ ಬುಕ್ಕ ಹಿಂಗೆಲ್ಲ ಎಸ್ತು ಹೋಗ್ತಾನೆ, ಕೋಪ ಮಾಡ್ಕೊಂಡು. ಯಾಕೆಂದ್ರೆ ಅವನು ಕಂಪ್ಲೀಟ್ ಆಗಿ ಈ ಮಟೀರಿಯಲ್ ವರ್ಲ್ಡ್ ಅಲ್ಲಿ ಅವನು ಫುಲ್ಲು ಮುಳುಗಿದ್ದ. ಭಗವದ್ಗೀತಾ ಕಡೆ ಇಟ್ಬಿಟ್ಟು ಬಿಸಾಕೋದಿಲ್ಲ, ಅಂದ್ರೆ ಅಲ್ಲೇ ಇಟ್ಬಿಟ್ಟು ಟೇಬಲ್ ಮೇಲೆ ಹೊಟ್ಟೋಗ್ತಾನೆ ಜಸ್ಟ್. ಸೊ ಮನೆ ಬಿಟ್ಟು ಹೋಗಿ ಆಮೇಲೆ 1 ವರ್ಷದವರೆಗೂ ಅವನು ವಾಪಸ್ ಬರೋದಿಲ್ಲ. ತುಂಬಾ ಕೋಪದಿಂದ ಹೋಗಿರ್ತಾನೆ. 1 ವರ್ಷದಿಂದ ಬರಲ್ಲ ಅವನು ವಾಪಸ್. ಇಲ್ಲಿ ಈ ಕಡೆ ತಂದೆ ತುಂಬಾ ಬೇಜಾರಾಗುತ್ತೆ, ಮಗ ಹೋಗ್ಬಿಟ್ಟ ಮನೆ ಬಿಟ್ಟು, ಸೊ ನನ್ನ ಮಾತು ಕೇಳಿಲ್ಲ ಅಂತೇಳಿ. ಆಗ 1 ವರ್ಷ ಆದ್ಮೇಲೆ ಮಗ ಬರ್ತಾನೆ ವಾಪಸ್. ಏನಾದ್ರು ತಂದೆ ತಾಯಿ ಏನ್ ಮಾಡ್ತಾ ಇದಾರೆ ನೋಡೋಣ ಅಂತೇಳಿ ವಾಪಸ್ ಬರ್ತಾನೆ. ವಾಪಸ್ ಬಂದ್ರೆ ಅಮ್ಮ ಬಾಗಿಲು ತೆಗಿತಾಳೆ. ಅಮ್ಮ ಬಾಗಿಲು ತೆಗೆದ್ಮೇಲೆ ಸೊ ಕೇಳ್ತಾನೆ ಮಗ ಅಮ್ಮನಿಗೆ, ತಂದೆ ಎಲ್ಲಿ ಅಂತ ಕೇಳ್ತಾಳೆ. ಸೊ
ತಂದೆ ಎಲ್ಲಿ ಅಂತ ಕೇಳ್ತಾನೆ. ಆಗ ಅಮ್ಮ ಹೇಳ್ತಾರೆ, ತಂದೆ ಜಸ್ಟ್ ನೆನ್ನೆ ಅವರು ಈ ಲೋಕದಿಂದ ಹೊರಟೋದ್ರು ಅಂತ. ಸೊ ಅವರು ಸಾವನ್ನಪ್ಪಿದ್ರು ಅಂತೇಳಿ ಹೇಳ್ತಾನೆ. ಆಗ ಅವನಿಗೆ ತುಂಬ ಬೇಜಾರಾಗುತ್ತೆ. ತುಂಬ ಕಣ್ಣೀರಿನಿಂದ ಮನೆ ಒಳಗೆ ಹೋಗ್ತಾನೆ. ಸೊ ಮನೆ ಒಳಗೆ ಹೋಗಿ ಆ ರೂಮ್ಗೆ ಹೋಗ್ತಾನೆ, ಎಲ್ಲಿ ಅವನ ಭಗವದ್ಗೀತೆ ಕೊಟ್ಟಿದ್ರಲ್ಲ ಆ ರೂಮ್ಗೆ ಹೋಗಿ ಆ ಭಗವದ್ಗೀತೆನ ಹುಡುಕ್ತಾನೆ, ಎಲ್ಲಿದೆ ಎಲ್ಲಿದೆ ಅಂತೇಳಿ. ಸೊ ತುಂಬ ನೋವಿನಿಂದ ಎಲ್ಲ ಹುಡುಕಾಡ್ತಾನೆ, ಎಲ್ಲ ಕಬೋರ್ಡಲ್ಲಿ ಎಲ್ಲಿಟ್ಟಿದ್ದಾನೆ ಅಂತ. ಆಮೇಲೆ ಕೊನೆಗೆ ಒಂದು ಕಡೆ ಇರುತ್ತೆ ಬುಕ್, ಭಗವದ್ಗೀತೆ ಬುಕ್ ಅವ್ರ ತಂದೆ ಕೊಟ್ಟಿದ್ದು. ಅಲ್ಲೇ ಕುತ್ಕೊಂಡು ಬುಕ್ಕ ತೆಗೆದು ನೋಡ್ತಾನೆ. ಓಪನ್ ಮಾಡಿ ನೋಡಿದ್ರೊಳಗಡೆ ಫೆರಾರಿ ಕಾರ್ದು ರೆಸಿಪ್ಟ್ ಇರುತ್ತೆ. ಸೊ ತಂದೆ ಆ ಒಂದು ಕೊಡುಗೆಯನ್ನ ಭಗವದ್ಗೀತೆ ಮೂಲಕ ಕೊಡಕ್ಕೆ ಹೋಗಿದ್ರು ಅವರು. ಅವನು ಅದನ್ನ ಓಪನ್ ಮಾಡಿ ನೋಡಲೇ ಇಲ್ಲ. ಅವನು ಅದ್ರೊಳಗಡೆ ಏನಿದೆ ಅಂತ ನೋಡಲಿಲ್ಲ. ಅಷ್ಟು ನಮ್ಮಲ್ಲಿ ಏನು ಹೇಳ್ತೀವಿ ಅದಕ್ಕೆ, ತಾಳ್ಮೆ. ನಮ್ಮಲ್ಲಿ ತಾಳ್ಮೆ ಅನ್ನೋದು ಎಷ್ಟು ಕಡಿಮೆ ಅಂದರೆ ಕಿಂಚಿತ್ತೂ ಇಲ್ಲ. ನಮ್ಮ ಹುಡುಗರಿಗೆ ಕಿಂಚಿತ್ತೂ ಕೂಡ ಇಲ್ಲ. ಅಷ್ಟು ಬೇಗನೆ ಕೋಪ. ಸುಮ್ಮನೆ ಜಸ್ಟ್ ಭಗವದ್ಗೀತೆ ಅಲ್ಲಿಟ್ಬಿಟ್ಟು ಅವನು ವಾಪಸ್ ಹೋಗಿಬಿಟ್ಟ. ಅವನು ಈಗಿನ ಒಂದು ಜನ್ರೇಷನ್ ಹಂಗಿದೆ. ಸೊ ಹಾಗಾಗಿ ಅವನು ಅದು ನೋಡ್ಬಿಟ್ಟು ತುಂಬ ದುಃಖ ಪಡ್ತಾನೆ. ನಾನು ಯಾವ ಥರ ಎಷ್ಟು ತಪ್ಪು ಮಾಡಿಬಿಟ್ಟೆ, ಸೊ ನಾನು ಯಾಕೆ ಈ ಥರ ಮಾಡಿದೆ ಅಂತೇಳಿ. ಸೊ ಇದು ಒಂದು ಕತೆ. ಭಗವದ್ಗೀತೆ ಎಷ್ಟು ಮುಖ್ಯ. ಸೊ ನಾವು ಅದನ್ನೇನು ಒಳಗಡೆ ನೋಡ್ದಲೆ ಬೆಸ್ಟ್ ಬರೀ ಹೊರಗಡೆ ನೋಡ್ತೀವಿ ಅಷ್ಟೇನೆ ಅಂತ. ಇಲ್ಲಿ ನೋಡಿ, ಇದು ಲಾರ್ಡ್ ಮೆಕಾಲೆ ಅಂತೇಳಿ ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ಇರ್ತಾರೆ ಇವರು. ಲಾರ್ಡ್ ಮೆಕಾಲೆಗೆ ಒಂದು ಕೆಲಸ ವಹಿಸಿರ್ತಾರೆ ಈಗ ಬ್ರಿಟಿಷ್ ಗೌರ್ಮೆಂಟ್. ಏನು ಅಂದ್ರೆ, ಇಂಡಿಯಾ ಯಾನಕ್ಕೆ ಭಾರತ ಇಷ್ಟೊಂದು ರಿಚ್ ಆಗಿದೆ ಅಂತೇಳಿ. ಇದು 1835 ನೋಡಿ, ಅಲ್ಲಿ ಡೇಟು ಕೂಡ ಇದೆ. ಇದು ನ್ಯೂಸ್ ಪೇಪರ್ ಅಲ್ಲಿ ಇರೋದು, ನಾವು ಹಾಕಿರೋದು. ತುಂಬಾ ಏನಕ್ಕೆ ಭಾರತ ಇಷ್ಟು ಇದಾಗಿದೆ ಅಂತೇಳಿ ಅವ್ರಿಗೆ ಒಂದು ಕೆಲಸ ವಹಿಸಿರ್ತಾರೆ. ಹೋಗಿ ನೋಡ್ಕೊಂಡು ಎಲ್ಲ ರಿಸರ್ಚ್ ಮಾಡಿ, ಸಂಶೋಧನೆ ಮಾಡಿ ಭಾರತಕ್ಕೆ ಹೋಗಿ ಇದನ್ನೆಲ್ಲ ತಿಳ್ಕೊಂಬನ್ನಿ ಅಂತೇಳಿ ಅವನು ಹೇಳ್ತಾನೆ. ಅದು ಮುಖ್ಯವಾಗಿ ಭಾರತನ ಏನಾದರೂ ಮಾಡಿ ನಾವು ಕೊಳ್ಳೆ ಹೊಡಿಬೇಕು ಅಂತೇಳಿ ಅಥವಾ ಕೆಳಗಡೆ ಬೀಳಿಸ್ಬೇಕು ಅಂತೇಳಿ ಅವ್ರದ್ದು ಒಂದು ಇತ್ತು. ಹಾಗಾಗಿ ಅವ್ರು ಇವನ್ ಕಳಿಸ್ತಾರೆ. ಇವನೇ ರಿಪೋರ್ಟ್ ಕೊಡ್ತಾನೆ, ಎಲ್ಲ ಅಭ್ಯಾಸ ಇದನ್ನ ಮಾಡಿ ಸಂಶೋಧನೆ ಮಾಡಿ ಇಂಡಿಯಾಗೆ ಬಂದು ಸಂಶೋಧನೆ ಮಾಡಿ ರಿಪೋರ್ಟ್ ಕೊಡ್ತಾನೆ. ಏನು ರಿಪೋರ್ಟ್ ಕೊಡ್ತಾನೆ ನೋಡಿ, ಭಾರತ ದೇಶದ ಜನರು ಅತ್ಯಂತ ನೀತಿ ಮೌಲ್ಯರು ಅಂತೇಳಿ. ಅವರಲ್ಲಿ ಮೊರಾಲಿಟಿ ಅನ್ನೋದು ತುಂಬ ಇದೆ. ಮತ್ತೆ ಅವರಲ್ಲಿ ಸತ್ಯವನ್ನ ಪಾಲಿಸುವಂತ ಮನೋಭಾವ ಎಲ್ಲರಿಗೂ ಇದೆ. ಹಾಗೆ ಅವರ ಜೀವನ ಶೈಲಿ ಹೇಗಿರುತ್ತೆ ಅಂತಂದ್ರೆ, ಯಾವುದೇ ರೀತಿಯಾದ ಬೇಡಿಕೆ ಇಲ್ದಿರ್ತಕ್ಕಂಥ ಜೀವನ ಶೈಲಿ. ಅಂದ್ರೆ ಯಾವುದಕ್ಕೂ ಅವರು ಆಸೆ ಪಡೆದೇ ಇರತಕ್ಕಂಥ ಜೀವನ ಶೈಲಿ ಅವರು. ಸೊ ಮತ್ತೆ ಸತ್ಯವಂತರು, ನೀತಿವಂತರು, ಮತ್ತೆ ಯಾವುದೇ ರೀತಿಯಂತ ಅವ್ರಿಗೆ ದುರಾಸೆಗಳಿಲ್ಲ. ಹಾಗೆ ಹೇಳ್ತಾರೆ, ಏನಾದ್ರೂ ನೀವು ಇಂಡಿಯನ್ನ ನಾವು ಜಯಿಸ್ಬೇಕು ಅಂತಂದ್ರೆ, ಭಾರತವನ್ನು ಜಯಿಸ್ಬೇಕು ಅಂತ ಹೇಳಿದ್ರೆ ಅವ್ರದ್ದು ಒಂದು ಬ್ಯಾಕ್ ಬೋನ್ ಅನ್ನು ನಾವು ಮುರಿಬೇಕು. ಅವ್ರದ್ದು ಬ್ಯಾಕ್ ಬೋನ್ ಯಾವ್ದು ಗೊತ್ತಾ? ಭಾರತ ದೇಶದ ಬ್ಯಾಕ್ ಬೋನ್ ಏನು ಯಾವುದು? ಅದು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆ. ಇದನ್ನ ನಾವು ಬ್ರೇಕ್ ಮಾಡಿದ್ರೆ ಭಾರತ ಬಿದ್ದೋಗುತ್ತೆ ಅಂತ. ಇದು ಎಲ್ಲಿವರೆಗೂ ಈ ಆಧ್ಯಾತ್ಮಿಕ ಮತ್ತೆ ಸಾಂಸ್ಕೃತಿ ಕಲ್ಚರ್ ಮತ್ತೆ ಸ್ಪಿರಿಚುವಲ್ ನಾಲೆಡ್ಜ್ ಇರುತ್ತೋ ಅಲ್ಲಿವರೆಗೂ ಅವ್ರನ್ನ ನಾವು ಏನ್ ಮಾಡಕ್ಕೂ ಆಗದೇ ಇಲ್ಲ ಅಂತ ಹೇಳಿದ್ರು ಅವ್ರು ಇದರಲ್ಲಿ ಬರ್ತಾರೆ. ಆಗ ಅವ್ರಿಗೆ ಏನು ಗೊತ್ತಾಯ್ತು, ಇವ್ರನ್ನೇನಾದ್ರೂ ಮಾಡಿ ಆಧ್ಯಾತ್ಮಿಕದಲ್ಲಿ ಬೆಳೆಸ್ಬೇಕು, ಮತ್ತೆ ಅವರ ಸಂಸ್ಕೃತಿನ ಹಾಳು ಮಾಡ್ಬೇಕು ಅಂತ ಅವರು ಡಿಸೈಡ್ ಮಾಡಿದ್ರು. ಆಗ ಏನ್ ಮಾಡಿದ್ರು, ಗುರುಕುಲಗಳು, ಶಿಕ್ಷಣ ವ್ಯವಸ್ಥೆ ಕಂಪ್ಲೀಟ್ ಆಗಿ ನಾಶ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ನಾವು ಅದನ್ನೇ ಇವಾಗ ನೋಡ್ತಿರೋದು. ಕಂಪ್ಲೀಟ್ ನಮ್ಮ ಗುರುಕುಲಗಳು ನಾಶ ಮಾಡಿದ್ರು ಬಂದು. ಸೊ ನಮ್ಮ ಶಿಕ್ಷಣ ವ್ಯವಸ್ಥೆ ಕಂಪ್ಲೀಟ್ ಆಗಿ ನಾಶ ಮಾಡಿ ಅವರ ಒಂದು ಶಿಕ್ಷಣ ವ್ಯವಸ್ಥೆನ ಏರಿದ್ರು. ಸೊ ಈಗಲೂ ನಾವು ಅವ್ರದ್ದೇ ಒಂದು ಕಲಿತಿರೋದು. ಎಷ್ಟೊಂದು ನಮ್ಮ ಶಿಕ್ಷಣ ಇಲ್ಲ, ಅವರು ಈಗ ಎಲ್ಲ ಚೇಂಜ್ ಮಾಡಿದ್ದಾರೆ. ಸೊ ಅದೇ ಈಗಲೂ ಇನ್ನು ಸ್ವಲ್ಪ ಕಡೆ ಮುಂದುವರಿತಲೇ ಇದೆ ಅಲ್ವಾ. ಸೊ ಇದು ನಮ್ಮ ದೇಶದ ಒಂದು ಸಂಸ್ಕೃತಿ ಬಗ್ಗೆ ಅಥವಾ ನಮ್ಮ ಆಧ್ಯಾತ್ಮಿಕ ಬಗ್ಗೆ ಎಷ್ಟು ಸ್ಟ್ರಾಂಗ್ ಅನ್ನೋದೇಳಿ ಅದು ಅರ್ಥ ಆಗುತ್ತೆ ನಮಗೆ. ನೆಕ್ಸ್ಟ್ ಶ್ಲೋಕ. ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವ ಮಾನಸ ಜಾತ ಯೇಷಾಂ ಲೋಕ ಇಮ ಪ್ರಜಾಃ. ಯಾರಾದ್ರೂ ಓದಿದ್ದ ಭಾವಾರ್ಥ? ಸಪ್ತ ಋಷಿಗಳು ಮತ್ತು ಅವರ
ಪೂರ್ವದ 4 ಮಹರ್ಷಿಗಳು ಎಲ್ಲರೂ ನನ್ನಿಂದ ಬಂದರು, ನನ್ನ ಮನಸ್ಸಿನಿಂದ ಹುಟ್ಟಿದರು. ವಿವಿಧ ಲೋಕಗಳಲ್ಲಿರುವ ಜೀವಿಗಳೆಲ್ಲ ಅವರ ಸಂತಾನದವರೇ. ಇದೇನ್ ಹೇಳ್ತಿದ್ದಾರೆ? ಕೃಷ್ಣ ಪರಮಾತ್ಮ ಏನ್ ಹೇಳ್ತಿದ್ದಾರೆ? ಸಪ್ತರ್ಷಿಗಳು ಮತ್ತೆ ಚತುಷ್ಕುಮಾರ 4 ಮಹರ್ಷಿಗಳು, ಸೊ ಅವರು ಎಲ್ಲ ನನ್ನಿಂದ ಬಂದ್ರು. ಮತ್ತೆ ಇದರಿಂದ ಎಲ್ಲಾ ಲೋಕದಲ್ಲೂ ಕೂಡ ಸೊ ಸುಮಾರು ಬೇರೆ ಬೇರೆ ತರನೇ ಜೀವಿಗಳಿದಾವೆ. ಸೊ ಅವಕ್ಕೆಲ್ಲ ಒಂದು ಸಂತಾನರವ್ರೆ. ಇಲ್ಲಿ ನೋಡೋಣ ಯಾವ ರೀತಿ ಅವರಿಂದ ಸಂತಾನ ಮುಂದುವರಿಯುತ್ತೆ ಅಂತೇಳಿ. ಇಲ್ಲಿ ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ನೋಡಿ, ಈ ಚಿತ್ರದಲ್ಲಿ ಸೊ ಮುಖ್ಯವಾಗಿ ನಮಗೆ ನೋಡಕ್ ಸಿಗೋದು ಸಪ್ತಋಷಿಗಳು. ಮುಖ್ಯವಾಗಿ ಫಸ್ಟ್, ಅದಕ್ಕಿಂತ ಮುಂಚೆ ಬ್ರಹ್ಮ 4 ಕುಮಾರರನ್ನ ಸೃಷ್ಟಿ ಮಾಡ್ತಾರೆ. ಇಲ್ಲಿ ನೋಡಿ 4, ಈ ಕೆಳಗಡೆ ಅವರು 4 ಕುಮಾರರು ಯಾರ್ಯಾರು ಅಂತ ಹೇಳಿದ್ರೆ ಸನಕ, ಸನಾತನ, ಸನಂದನ, ಆಮೇಲೆ ಸನಾತನ. ಸೊ ಈ 4 ಕುಮಾರರು ಚತುಷ್ಕುಮಾರ ಅಂತ ಕರಿತೀವಿ. ಇವರು ಫಸ್ಟ್ ಬ್ರಹ್ಮ ಮನಸ್ಸಿನಿಂದ ಸೃಷ್ಟಿ ಮಾಡಿದ್ದು. ಮೈಂಡ್ ಬಾರ್ನ್ ಬೇಬೀಸ್ ಅಂತ ಹೇಳ್ತಾರೆ. ಸೊ ಕನ್ನಡದಲ್ಲಿ ಮಾನಸ ಪುತ್ರರು. ಓಕೆ, ಸೊ ಮಾನಸ ಪುತ್ರರು ಇವರು 4 ಜನ. ಈ ಬಟ್ಟೆ ಇಲ್ಲಿ ಹಾಕೊಂಡಿದ್ದಿಲ್ವ ಈ ಮಕ್ಕಳು, ಅವರೇ ಫಸ್ಟ್ ಬ್ರಹ್ಮನಿಂದ ಅವರು ಜನಿಸಿದ್ದು. ಸೊ ಇವರು ಏನ್ ಮಾಡಿದ್ರು? 4 ಜನ. ಬ್ರಹ್ಮ ಏನಕ್ಕೆ ಸೃಷ್ಟಿ ಮಾಡ್ದ ಅಂದ್ರೆ ನೆಕ್ಸ್ಟ್ ನಮ್ಮ ಪೀಳಿಗೆನ, ಮನುಷ್ಯನ ಪೀಳಿಗೆನ ಕಂಟಿನ್ಯೂ ಮಾಡ್ಲಿ ಅಂತೇಳಿ ಫಸ್ಟ್ ಸೃಷ್ಟಿ ಮಾಡಿದ್ದು. ಬ್ರಹ್ಮ ಫಸ್ಟ್ ಈ ಸೃಷ್ಟಿ ಮಾಡೋದಕ್ಕೂ ಮುಂಚೆನೆ 1000 ವರ್ಷ ಕೃಷ್ಣ ಪರಮಾತ್ಮನ ಕುರಿತು ಧ್ಯಾನ ಮಾಡಿದ್ರು. ಅವಾಗ ಅವರಿಗೆ ಜ್ಞಾನ ಎಲ್ಲ ಆಹ್ವಾನ ಆಯ್ತು. ಜ್ಞಾನ ಪಡೆದು ಆನಂತರ ಅವರು ಸೃಷ್ಟಿ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಬ್ರಹ್ಮ ಹುಟ್ಟಿದಾಗ ಹುಟ್ಟಿದಾಗ ಏನಾಗುತ್ತೆ, ಅವನಿಗೆ ಫುಲ್ ಕತ್ತಲ ಇರುತ್ತೆ, ಏನಿರಲ್ಲ. ಆನಂತರ ಅವನು 1000 ವರ್ಷ ಕೂತು ತಪಸ್ ಮಾಡ್ತಾರೆ. ಸೊ ಜ್ಞಾನವೆಲ್ಲ ಪಡಿತಾರೆ. ಆ ನಂತರ ಇವ್ರನ್ನ ಸೃಷ್ಟಿ ಮಾಡೋದು. ಸೊ ಈ 4 ಚತುಷ್ಕುಮಾರನ್ನ ಸೃಷ್ಟಿ ಮಾಡಿದ್ಮೇಲೆ ಅವ್ರೇನ್ ಮಾಡ್ಬೇಕು? ಅವರು ಆಕ್ಚುಲಿ ಪ್ರೋಜಿನಿ ಸ್ಟಾರ್ಟ್ ಮಾಡ್ಬೇಕು, ಅಂದ್ರೆ ಮಾನವ ಪೀಳಿಗೆನ ಸ್ಟಾರ್ಟ್ ಮಾಡ್ಬೇಕಲ್ವಾ. ಸೊ ಅವರು ಆಗ್ಲಿಲ್ಲ, ಅವ್ರಿಗೆ ಇಷ್ಟ ಇರಲಿಲ್ಲ. ಅದು ಸಂತತಿ ಬೆಳೆಸ್ಕೊಳ್ಳೋದು ಇಷ್ಟ ಇಲ್ಲ. ಹಾಗಾಗಿ ಅವರು ಜ್ಞಾನದತ್ತ ಒಲವು ತೋರಿಸಿದ್ರು. ಸೊ ಜ್ಞಾನದತ್ತ ಒಲವು ತೋರಿಸಿ ಅವರು ಭಕ್ತಿ ಮಾರ್ಗದಲ್ಲೇ ಮುಂದೆ ಹೋದ್ರು. ಸೊ ಅವ್ರು ಮದುವೆ ಆಗಲಿಲ್ಲ. ಸೊ ಹಾಗಾಗಿ ಅವ್ರ ಸಂತತಿನೂ ಬೆಳೆದಿಲ್ಲ. ಸೊ ಹಾಗಾಗಿ ಮತ್ತೆ ಬ್ರಹ್ಮ ಈ ಸಪ್ತಋಷಿಗಳನ್ನ ಸೃಷ್ಟಿ ಮಾಡ್ತಾರೆ. ಯಾರ್ಯಾರ ಸಪ್ತಋಷಿಗಳು? ಇಲ್ಲಿ ಇದೆ ನೋಡಿ: ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕೃತು, ವಶಿಷ್ಠ, ಭೃಗು. ಇವರು 8 ಜನ ಸಪ್ತಋಷಿಗಳು ಸೃಷ್ಟಿ. ಇವರು ಮಾನಸ ಪುತ್ರರೇ. ಇವರೆಲ್ಲ ಮೈಂಡ್ ಬಾರ್ನ್ ಸೃಷ್ಟಿ ಮಾಡ್ತಾರೆ. ಆನಂತರ ಸೊ ಇವರು ಆದ ನಂತರ ಆಮೇಲೆ ಮನು, ಆಮೇಲೆ ನಾರದ ಮುನಿ, ಆಮೇಲೆ ಶಾತರೂಪ. ಸೊ ಇವ್ರನ್ನ ಸೃಷ್ಟಿ ಮಾಡ್ತಾನೆ. ಆನಂತರ ಆಮೇಲೆ ರುದ್ರರು, ಏಕಾದಶ ರುದ್ರ, 11 ರುದ್ರ ಬರ್ತಾರೆ. 11 ಜನ ರುದ್ರ, ಅದರಲ್ಲೂ ಶಿವ ಕೂಡ. ಸೊ ಇಷ್ಟು ಜನ ಸೃಷ್ಟಿ ಆಗ್ತಾರೆ. ಇಷ್ಟು ಜನ ಸೃಷ್ಟಿ ಆದ್ಮೇಲೆ ಅವ್ರು ಏನ್ ಮಾಡ್ತಾರೆ? ಅಲ್ಲಿ ಮನು ಮತ್ತು ಶಾತರೂಪ ಇಬ್ರು ಸೃಷ್ಟಿ ಮಾಡ್ತಾರೆ. ಅವರಿಂದ ಮನುಕುಲ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಗೆ ಗೊತ್ತಲ್ಲ, ಸ್ವಯಂಭವ ಮನುವಿಂದ ನಮ್ಮ ಪೀಳಿಗೆ, ಮಾನವನ ಪೀಳಿಗೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಒಟ್ಟಾರೆಯಾಗಿ ನಮ್ಮ ಸಂತತಿ ಹೇಗೆ ಬಂತು ಅಂತೇಳಿ. ಸೊ ಫಸ್ಟ್ ಮಾನಸ ಪುತ್ರರು ಯಾರು? 4 ಚತುಷ್ಕುಮಾರ. ಯಾರ್ಯಾರದು? ಸನಕ, ಸನಾತನ, ಸನಂದನ, ಸರಂದ. ಇವ್ರು 4 ಜನ ಚತುಷ್ಕುಮಾರ. ಅವರು ಸಂತತಿ ಮುಂದುವರಿಯಲ್ಲ. ಹಾಗಾಗಿ ಸಪ್ತಋಷಿಗಳನ್ನು ಸೃಷ್ಟಿ ಮಾಡ್ತಾರೆ. ಸಪ್ತಋಷಿಗಳು ಕೂಡ ಸೊ ಅದರಲ್ಲಿ ಕೆಲವರು ಅವರು ಕಂಪ್ಲೀಟ್ ಆಗಿ ಆಧ್ಯಾತ್ಮಿಕ ಕಡೆ ಕೆಲವರು ಹೋಗ್ತಾರೆ, ಕೆಲವರು ಹಾಗೆ ಸಂತತಿನ ಮುಂದುವರಿಸ್ತಾರೆ. ಮುಖ್ಯವಾಗಿ ಮನು ಮತ್ತೆ ಶಾತರೂಪ ಇವರು ಕೂಡ ಮೈಂಡ್ ಬಾರ್ನ್ ಮಾನಸಪುತ್ರರು. ಇವರಿಂದ ಸಂತತಿ ಆಕ್ಚುಲಿ ಮುಂದುವರಿಯುತ್ತೆ. ಸೊ ಅದೇ ರೀತಿ ರುದ್ರರು ಕೂಡ ಸೃಷ್ಟಿ ಆಗ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಇಷ್ಟು ಜನ ಸೃಷ್ಟಿಯಾಗಿರ್ತಾರೆ ಬ್ರಹ್ಮನಿಂದ. ಆನಂತರ ಇದು ಕಂಟಿನ್ಯೂ ಆಗುತ್ತೆ ಪೀಳಿಗೆ. ಅರ್ಥ ಆಯ್ತು ಅನ್ಸುತ್ತೆ ನಿಮ್ಗೆ? ಓಕೆ, ಇಲ್ಲಿ ನೋಡಿ ನೆಕ್ಸ್ಟ್ ಚತುಶ್ಲೋಕಿ ಗೀತಾ. ಮ್ಯೂಟ್ ಮಾಡ್ಕೊಳ್ರಿ, ಯಾರಾದ್ರೂ ಮಾತಾಡ್ತಿದ್ರೆ. ಒಂದು ನಿಮಿಷ. ಓಕೆ, ಸೊ ಇಲ್ಲಿ ನೋಡಿ ನಾನು ಹೇಳಿದ ಮುಂಚೆನೆ 4 ಗೀತೆಗಳಿದಾವೆ, ಅಂದ್ರೆ ಚತುಶ್ಲೋಕಿ ಗೀತಾ ಅಂತ. ಸೊ 4 ಗೀತೆಗಳು, 4 ಗೀತೆಗಳ 4 ಶ್ಲೋಕಗಳು. ಮುಖ್ಯವಾಗಿ ಅದು ತುಂಬಾ ಇಂಪಾರ್ಟೆಂಟ್. ಯಾವ ತರ ಇಂಪಾರ್ಟೆಂಟ್ ಅಂದ್ರೆ, ನೀವು ಭಗವದ್ಗೀತೆ ಓದೋದು ಮತ್ತೆ ಈ 4 ಗೀತೆ ಓದೋದು ಈಕ್ವಲ್ ಅಂತ. ಈಕ್ವಲ್ ಅಂದ್ರೆ ಈಕ್ವಲ್ ಆಗೋದಿಲ್ಲ, ಬಟ್ ಅಷ್ಟು ತುಂಬಾ ಇಂಪಾರ್ಟೆಂಟ್. ಈ 700 ಶ್ಲೋಕಗಳಲ್ಲಿ ಈ 4 ಗೀತೆಗಳನ್ನ ತುಂಬಾ ಪ್ರಾಮುಖ್ಯತೆ ಟಾಪ್ ಅಲ್ಲಿ ಇಟ್ಟಿದ್ದಾರೆ.
ಸೊ ಅದಕ್ಕೆ ಚತುಶ್ಲೋಕಿ ಗೀತಾ ಅಂತ ಹೇಳ್ತಾರೆ. ಸೊ ನೋಡೋಣ ಇವಾಗ. ಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುದ್ಧ ಭಾವ ಸಮಾನ್ವಿತಃ. ದಯವಿಟ್ಟು ಹೇಳಿ ಯಾರಾದರೂ ಭಾವಾರ್ಥನ. ನಾನು ಈ ವಿಶ್ವದ ಸೃಷ್ಟಿ ಮತ್ತು ನಾಶದ ಮೂಲನು. ನನ್ನಿಂದೆಲ್ಲ ಈ ಜಗತ್ತು ನಿರ್ವಹಣೆಯಾಗುತ್ತದೆ. ಇದನ್ನು ಅರಿತ ಜ್ಞಾನಿಗಳು ಭಾವಪೂರ್ಣ ಮನಸ್ಸಿನಿಂದ ನನ್ನನ್ನು ಭಜಿಸುತ್ತಾರೆ. ಸೊ ಇಲ್ಲಿ ನೋಡಿ, ಅವ್ರು ಹೇಳ್ತಿರೋದೇನು? ಅಹಂ ಸರ್ವಸ್ಯ ಪ್ರಭವೋ. ಸೊ ನಾವೇನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀವಲ್ಲ, ನಾನೆಲ್ಲ ಹೇಳಿರೋದು ನಿಮಗೆ ಎಲ್ಲ ಪ್ರತಿಯೊಂದು ವರ್ಡಿಗೂ ಒಂದೊಂದು ಶ್ಲೋಕದಲ್ಲಿ ನಿಮ್ಗೆ ಸಿಗುತ್ತೆ ಆನ್ಸರ್. ಸೊ ನಾನು ಹೇಳ್ತಾ ಇದ್ದೆ ಕೃಷ್ಣನಿಂದ ಎಲ್ಲ ಬಂದಿರೋದು ಇದು ಅಂತೇಳಿ. ಇಲ್ಲಿ ನೋಡಿ ಅವ್ರು ಏನು ಹೇಳ್ತಿದ್ದಾರೆ? ಅಹಂ ಸರ್ವಸ್ಯ ಪ್ರಭವೋ ಮೀನ್ಸ್ ಎಲ್ಲ ಸರ್ವಸ್ಯ ಕಂಪ್ಲೀಟ್ ಆಗಿ ಬಂದಿರೋದು ಎಲ್ಲರಿಗೂ ಮೂಲ ನಾನು ಅಂತೇಳಿ. ನೀವೇನು ನೋಡ್ತೀರಾ ಇದು ಅದ್ರ ಮೀನಿಂಗ್ ಅರ್ಥ. ಅಹಂ ಸರ್ವಸ್ಯ ಪ್ರಭು ಅಂದ್ರೆ ಎಲ್ಲದರ ಮೂಲ ನಾನು. ಮತ್ತ ಸರ್ವಂ ಪ್ರವರ್ತತೆ ಮೀನಿಂಗ್ ಏನಾದ್ರ ಅರ್ಥ? ಎಲ್ಲ ಕಂಪ್ಲೀಟ್ ಆಗಿ ಈ ಸರ್ವ ನೀವೇನ್ ನೋಡ್ತೀರಾ ಅದೆಲ್ಲ ಕೂಡ ನನ್ನಿಂದ ಹುಟ್ಟಿರೋದು, ಬಂದಿರೋದು. ಪ್ರವರ್ತತೆ, ಸರ್ವಂ ಪ್ರವರ್ತತೆ ಅಂದ್ರೆ ನನ್ನಿಂದ ಹೊರಸೂಸಿರೋದು ಅಂತ. ಸೊ ಅದು ಅವರ ಒಂದು ಇದು ಏನ್ ಹೇಳ್ತಿದ್ದಾರೆ, ಅರ್ಜುನನಿಗೆ ಹೇಳ್ತಿರೋದು ಈ ಒಂದು ಜ್ಞಾನ ಇನ್ನೂ ಅತಿ ಗುಹ್ಯತರ ಜ್ಞಾನಗಿನ್ನ ಇನ್ನ ಮೇಲಿನ ಜ್ಞಾನ ಅಂತ ಇದು. ಮತ್ತೆ ಏನ್ ಹೇಳ್ತಾರೆ? ಇತಿ ಮತ್ವಾ ಭಜಂತೆ ಮಾಂ. ಯಾರು ಇದನ್ನ ಅರ್ಥ ಮಾಡ್ಕೊಳ್ತಾರೆ, ಅರ್ಥ ಮಾಡ್ಕೊಂಡು ನನ್ನ ಭಜತೆ ಅಂದ್ರೆ ನನ್ನ ಆರಾಧನೆ ಮಾಡ್ತಾರೆ, ಬುದ್ಧ ಭಾವ ಸಮಾನ್ವಿತ ಅಂದ್ರೆ ಅವರ ಒಂದು ಭಾವ ಹೆಂಗಿರುತ್ತೆ ಅಂದ್ರೆ ತುಂಬಾ ಶಾಂತಿಯಿಂದ ಇರ್ತಾರೆ. ಸೊ ಅವನು ತುಂಬಾ ಬುದ್ಧಿವಂತನಾಗಿರ್ತಾನೆ. ಇದನ್ನ ಯಾರು ಅರ್ಥ ಮಾಡ್ಕೊಂತಾರೆ? ಯಾವ್ದಾದ್ರು ಅರ್ಥ ಮಾಡ್ಕೊಳ್ಳೋದು? ಅಹಂ ಸರ್ವಸ್ಯ ಪ್ರಭು, ನಾನು ಎಲ್ಲದರ ಒಂದು ಮೂಲ, ಎಲ್ಲ ಸೃಷ್ಟಿಯ ಮೂಲ ನಾನೇ. ಮತ್ತ ಸರ್ವಂ ಪ್ರವರ್ತತೆ, ನನ್ನಿಂದ ಎಲ್ಲ ಹೊರಸೂಸುತ್ತೆ. ಸೊ ನಿಮ್ಗೆ ಅದನ್ನೇ ಭಾಗವತದಲ್ಲಿ ಶ್ಲೋಕನೂ ಇದಾವೆ ಡೀಟೇಲ್ ಆಗಿ. ನಾವು ನೋಡಕ್ ಹೋದ್ರೆ ಯಾವ ರೀತಿ ಅವರಿಂದ ಮುಂದಿನ ಚಾಪ್ಟರ್ 11ನೇ ಅಧ್ಯಾಯದಲ್ಲೂ ಕೂಡ ನಾನು ಡೀಟೇಲ್ ಆಗಿ ಬರುತ್ತೆ. ಸೊ ಇದನ್ನ ಯಾರು ಅರ್ಥ ಮಾಡ್ಕೊಂಡು ಕೃಷ್ಣ ಎಲ್ಲದರ ಮೂಲ ಮತ್ತೆ ಅವರಿಂದ ಎಲ್ಲ ಎಕ್ಸ್ಪೆನ್ಷನ್ ಆಗಿ ಜೀವ ಪಡೆಯುತ್ತೆ. ಸೊ ಅದನ್ನ ಯಾರು ಅರ್ಥ ಮಾಡ್ಕೊಂತಾರೆ ಅವರು, ಸೊ ಅವ್ರಿಗೆ ಬುಧಭಾವ ಸಮನ್ವಿತ, ಅವರ ಬುದ್ಧಿ ಅವನು ಕಂಪ್ಲೀಟ್ ಆಗಿ ಇಸ್ ಇಂಟೆಲಿಜೆಂಟ್. ಅವನಿಗೆ ಬುದ್ಧಿ ಅನ್ನೋದು ವೃದ್ಧಿ ಆಗುತ್ತೆ, ಅಥವಾ ನಾವೇನ್ ಹೇಳ್ತೀವಿ ಅದನ್ನ ಅರ್ಥ ಮಾಡ್ಕೊಂಡು ಅವನು ತುಂಬಾ ಇಂಟೆಲಿಜೆಂಟ್ ಇರ್ತಾನೆ ಅಂತ. ಸೊ ಎಲ್ಲರಿಗೂ ಅದು ಅರ್ಥ ಆಗಲ್ಲ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಅವನು ಖಂಡಿತವಾಗಿ ಅವನು ಬುದ್ಧಿವಂತನಾಗಿರ್ತಾನೆ ಅಂತೇಳಿ ಇಲ್ಲಿ ಹೇಳ್ತಾರೆ. ಸೊ ಅದೇ ಭಾವ ಸಮನ್ವಿತ ಅಂತೇಳಿ. ಸೊ ಅವ್ರಿಗೆ ಆಧ್ಯಾತ್ಮಿಕದ ಒಂದು ಜ್ಞಾನ ಖಂಡಿತವಾಗಿಯೂ ತಲುಪಿರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಮತ್ತೆ ಅವರು ತುಂಬಾ ಆನಂದಮಯದಲ್ಲಿ ಅವರು ಜೀವನ ಮಾಡ್ತಿರ್ತಾರೆ ಅಂತ ಇಷ್ಟನ್ನು ಅರ್ಥ ಮಾಡ್ಕೊಂಡವರು ದೇವರನ್ನ. ಸೊ ಇದು ಆಧ್ಯಾತ್ಮಿಕ ಮಟ್ಟಕ್ಕೆ ಒಂದು ತಲುಪಕ್ಕೆ ಒಂದು ಇದು ಒಂದು ಒಳ್ಳೆ ಉದಾಹರಣೆ. ಮತ್ತೆ ನೋಡಿ 2ನೇ ಚತುಶ್ಲೋಕಿ ಗೀತಾ ಇದು. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥೆಯಂತಶ್ಚ ಮಾಂ ನಿತ್ಯ ತುಷ್ಯಂತಿ ಚ ರಮಂತಿ ಚ. ಯಾರಾದ್ರೂ ಓದಿ ವಾರ್ತ. ಯಾರು ತಮ್ಮ ಮನಸ್ಸನ್ನು ನನ್ನಲ್ಲಿ ಕೇಂದ್ರೀಕರಿಸುತ್ತಾರೋ ಮತ್ತು ತಮ್ಮ ಪ್ರಾಣಶಕ್ತಿಯನ್ನು ನನ್ನಿಂದಲೇ ನೆಲೆಗೊಳಿಸುತ್ತಾರೋ ಅವರು ಪರಸ್ಪರ ತನ್ನ ಮಹಿಮೆಗಳನ್ನು ಚರ್ಚಿಸುತ್ತಾ ಸಂತೋಷ ಪಡುವರು ಮತ್ತು ಆನಂದಿಸುತ್ತಾರೆ. ನೋಡಿ, ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ ಚಿತ್ತ ಮದ್ಗತ ಪ್ರಾಣ. ಚಿತ್ತ ಮೀನ್ಸ್ ನನ್ನ ಕಾನ್ಶಿಯಸ್ನೆಸ್ ಅಥವಾ ನನ್ನ ಮನಸ್ಸು ಕಂಪ್ಲೀಟ್ ಆಗಿ, ಮತ್ತೆ ಮದ್ಗತ ಪ್ರಾಣ ಮೀನ್ಸ್ ಅವರ ಕಂಪ್ಲೀಟ್ ಪ್ರಾಣವನ್ನ ಒಂದು ದೇವರ ಮೇಲೆ ಒಂದು ಇಟ್ಟಿರ್ಬೇಕು. ಕಂಪ್ಲೀಟ್ ಆಗಿ ಅವರ ಮನಸ್ಸು, ಬುದ್ಧಿ, ಅವರ ಪ್ರಾಣ ಎಲ್ಲದನ್ನು ದೇವರ ಮೇಲೆ ಕೇಂದ್ರೀಕರಿಸಿ, ಆಮೇಲೆ ಮತ್ತೇನ್ ಹೇಳ್ತಾರೆ ಇನ್ನೊಂದು ಬೋಧಯಂತ ಪರಸ್ಪರಂ. ಸೊ ಇದನ್ನೆಲ್ಲ ಫುಲ್ ಕಂಪ್ಲೀಟ್ ಆಗಿ ಅವರು ಕೇಂದ್ರೀಕರಿಸ್ಬಿಟ್ಟು ಅವರು ಅದ್ರ ಮೇಲೆ ಧ್ಯಾನ ಮಾಡೋಂಥದ್ದು. ಸೊ ನಂತರ ಕಥೆಯಂತಶ್ಚ ಮಾಂ ನಿತ್ಯಂ. ಏನ್ ಕಥೆ ಅಂದ್ರೆ ಯಾವಾಗ್ಲೂ ಅವರು ದೇವರ ಬಗ್ಗೆನೇ ಅವ್ರು ಮಾತಾಡ್ತಾರೆ. ಅವ್ರು ಎಲ್ಲಿಗೋದ್ರು ದೇವ್ರ ಬಗ್ಗೆನೇ ಮಾತಾಡೋದವರು. ಈ ಮುಂಡೇನ್ ಟಾಕ್ಸ್ ಎಲ್ಲ ಮಾತಾಡಲ್ಲ. ಈ ಭೌತಿಕ ಪ್ರಪಂಚದ ಏನ್ ಟಾಕ್ಸ್ಗಳು ಅವನಂಗೆ ಇವನಂಗೆ ಅಲ್ವಾ, ಅಲ್ಲಿ ಹಂಗಾಯ್ತು ಇಲ್ಲಿ ಹಿಂಗಾಯ್ತು, ಆ ಮೂವಿಗೆ ಹೋಗಿದ್ದೆ ಈ ಮೂವಿಗೆ ಹೋಗಿದ್ದೆ, ಆ ಮೂವಿನಲ್ಲಿ ಆ ಹೀರೋ ಈ ತರ ಮಾಡ್ದ, ಅಥವಾ ಆ ಧಾರಾವಾಹಿನಲ್ಲಿ ಏನೇನೋ ಕತೆಗಳಿದಾವಲ್ಲ, ನಾವು ಅದೇ ಅಲ್ವಾ ಮಾತಾಡೋದು ಜಾಸ್ತಿ.
ಮುಖ್ಯವಾಗಿ ಅದೇ ಮಾತಾಡೋದಲ್ವಾ, ಅವ್ರದ್ದು ಮಾತಾಡಲ್ಲ. ಅದು ಅವರ ಅದು ಮಾತಾಡಿದರೆ ಟೈಮ್ ವೇಸ್ಟ್ ಅದು ಅಂತ ಅವ್ರಿಗೆ ಅರ್ಥ ಇರುತ್ತೆ. ಸೊ ಅವ್ರು ಮಾತಾಡೋದೇನು, ಕೃಷ್ಣನ ಬಗ್ಗೆನೇ. ಇವಾಗ ಯಾರ ಜೊತೆಗೆ ಮಾತಾಡಬೇಕು ಅಂದ್ರೂ ಕೃಷ್ಣನ ಬಗ್ಗೆನೇ ಮಾತಾಡ್ತಾರೆ. ಏನು ಮಾತಾಡಿದ್ರು ಅವರು ದೇವರ ಬಗ್ಗೆನೇ ಮಾತಾಡ್ತಾರೆ. ಸೊ ಅದಕ್ಕೆ ಅವ್ರು ಯಾವ ಥರ ಇರ್ತಾರೆ ಅಂತ ಹೇಳ್ತಾರೆ ಲಾಸ್ಟ್ ಕೊನೆಗೆ, ತುಷ್ಯಂತಿ ಚ ರಮಂತಿ ಚ. ತುಷ್ಯಂತಿ ಅಂದರೆ ತೃಪ್ತಿ, ತುಂಬ ತೃಪ್ತಿಯಾಗಿ ಅವರು ಸಮಾಧಾನವಾಗಿರ್ತಾರೆ, ಮತ್ತೆ ರಮಂತಿ ಚ ಸಂತೋಷವಾಗಿರ್ತಾರೆ ಅಂತ. ಯಾರು ಇಷ್ಟನ್ನ ಅವರ ಮನಸ್ಸನ್ನ ಕೇಂದ್ರೀಕರಿಸಿ ದೇವರ ಮೇಲೆ ಅವನ ಮನಸ್ಸು ಮತ್ತು ಪ್ರಾಣವನ್ನ ಯಾರು ದೇವರ ಬಗ್ಗೆನೇ ಡಿಸ್ಕಷನ್ ಮಾಡ್ತಿರ್ತಾರೆ ಬೇರೆಯವ್ರ ಜೊತೆ, ಅವರು ತುಷ್ಯಂತಿ ಚ ರಮಂತಿ ಚ, ತೃಪ್ತಿಯಾಗಿರ್ತಾರೆ, ಯಾವುದೇ ಮನಸ್ಸಲ್ಲಿ ಗೊಂದಲ ಇಲ್ದಂಗೆ, ಹಾಗೆ ಸಂತೋಷವಾಗಿ, ರಮಂತಿ ಅಂದ್ರೆ ಸಂತೋಷ ಇರ್ತಾರೆ ಅಂತ ಸೊ ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಒಂದು ಎಕ್ಸಾಂಪಲ್, ಭಕ್ತರ ಯಾವ ರೀತಿ ಆಗ್ತಾರೆ ಅಂತ ಹೇಳಿದ್ರೆ, ಪ್ರಭುಪಾದ್, ನಮ್ಮ ಇಸ್ಕಾನ್ ಸಂಸ್ಥಾಪಕರು ಪ್ರಭುಪಾದರು ಒಂದ್ಸರಿ ಫ್ಲೈಟಲ್ಲಿ ಅಮೆರಿಕಾಗೆ ಬರ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಅಲ್ಲಿನ ಏರ್ ಹೋಸ್ಟೆಸ್ ಇರ್ತಲ್ವ, ಏನಂತಾರೆ ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ ಅವ್ರಿಗೆ. ಸೊ ಏರ್ ಹೋಸ್ಟೆಸ್ ಇರ್ತಾರಲ್ವ, ಅವರು ಒಂದು ಲೇಡಿ ಪ್ರಭುಪಾದ ಹತ್ರ ಬರ್ತಾರೆ. ಅವ್ರು ಊಟ ಮಾಡ್ತಿರ್ತಾರೆ. ಅವರು ಅಲ್ಲಿನ ತಿನಿಸುಗಳು ತಿನ್ನಲ್ಲ, ಫ್ಲೈಟಲ್ಲಿ ಕೊಡ್ತಕ್ಕಂಥದ್ದು ಅವರು ಸ್ವಂತವಾಗಿ ತಂದಿರ್ತಾರೆ. ಅವರು ತಿಂತಾ ಇರ್ತಾರೆ. ಏನೋ ಅದ್ರ ಮೇಲೆ ಅವರಿಗೆ ಪ್ರಸಾದ ಇರುತ್ತೆ, ದೇವ್ರಿಗೆ ಅರ್ಪಣೆ ಮಾಡಿ ತಂದಿರ್ತಾರೆ ಆ ಪ್ರಸಾದನ. ಲೇಡಿಗೆ ಅದ್ರ ಮೇಲೆ ತುಂಬ ಆಸೆ ಆಗುತ್ತೆ. ಸೊ ಆಸೆ ಆದಾಗ ಅವರು ತಗೊಂಡು ಆ ಪ್ಲೇಟಲ್ಲಿ ತಗೊಂಡು ತಿಂತಾರೆ ಅವರು. ಸೊ ಆಕ್ಚುಲಿ ಅದು ಸನ್ಯಾಸಿಗಳವರು, ಸನ್ಯಾಸಿ ಪ್ರಭುಪಾದ ಅಲ್ವಾ. ಸೊ ಸನ್ಯಾಸಿ ಇದರಿಂದ ಕೈಯಾಗಿ ತಗೊಂಡು ತಿನ್ನಬಾರ್ದು. ಅವ್ರು ತಗೊಂಡು ತಿನ್ನಕ್ಕೆ ಹೋಗ್ತಾರೆ. ಬಟ್ ಅಲ್ಲಿದ್ದವರು ತಡೆಯಕ್ಕೆ ಹೋಗ್ತಾರೆ. ಅಲ್ಲಿದ್ದವರು ಅಂದ್ರೆ ಅವ್ರ ಜೊತೆಗಿದ್ದವರು ಬೇಡ ಅಂತೇಳಿ ಮಾಡ್ತಾರೆ. ಬಟ್ ಆದರೂ ಪ್ರಭುಪಾದ ಹೇಳ್ತಾರೆ, ಹೋಗಿ ಬಿಡಿ, ತಿನ್ಲಿ ಬಿಡಿ, ತಗೊಳ್ಳಿ ಬಿಡಿ ಅಂತೇಳಿ. ತಗೊಂಡು ತಿಂತಾರೆ. ಅವರು ತಿಂದಾದ್ಮೇಲೆ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ವಾಪಸ್ ಬಂದವರು, ಲೇಡಿ ಇನ್ನ ಇದ್ರೆ ಕೊಡಿ ಅಂತ ಕೇಳ್ತಾರೆ. ಅವ್ರ ಜೊತೆ ಇದ್ದಿದ್ದು ಹಣ್ಣು ಅದು ಬೇರೆ ಏನಿತ್ತಲ್ಲ ಅದೆಲ್ಲ ದೇವರಿಗೆ ಅರ್ಪಣೆ ಮಾಡಿದ್ದದು ಕೊಡ್ತಾರೆ. ಆ ಲೇಡಿ ತಗೊಂಡೋಗಿ ಆಮೇಲೆ ನಂತರ 10 ವರ್ಷ ಆಗುತ್ತೆ. ಅದಾದ 10 ವರ್ಷಕ್ಕೆ ಅಮೆರಿಕದಲ್ಲಿ ಒಂದು ಪ್ರೋಗ್ರಾಮ್ ಇರುತ್ತೆ. ಅಲ್ಲಿ ಅವರ ಪ್ರಭುಪಾದರ ಶಿಷ್ಯ ಇರ್ತಾರಲ್ಲ ಜೊತೆಯಲ್ಲಿ, ಆ ಫ್ಲೈಟಲ್ಲಿ ಅದೇ ಶಿಷ್ಯ ಹೇಳಿದ್ದು ತಗೊಳ್ಬೇಡಿ ಅಂತೇಳಿ ನೋಡಿರ್ತಾನೆ. ಸೊ ಅದೇ ಶಿಷ್ಯ ನೋಡ್ತಾರೆ. 10 ವರ್ಷ ಆದ್ಮೇಲೆ ಅಮೆರಿಕದಲ್ಲಿ ಒಂದು ಪ್ರೋಗ್ರಾಮಲ್ಲಿ ಅವ್ರು ಭೇಟಿ ಆಗ್ತಾರೆ. ಅವರು ಪ್ರಭುಪಾದರ ಶಿಷ್ಯ ಲೇಡಿ ಕೇಳುತ್ತೆ, ನಿಮ್ಮ ನೆನಪಿದೆಯಾ ಅಂತ. ಸೊ ನಾನು ಈ ಥರ ಫ್ಲೈಟಲ್ಲಿ ಪ್ರಭುಪಾದರವರ ಒಂದು ಉಚ್ಚಿಷ್ಟವನ್ನು ನಾನು ತಗೊಂಡು ತಿಂದಿದ್ದೆ, ನೆನಪಿದೆಯಾ ಅಂತೇಳಿ. ಆ ನಂತರ ಹೌದು ನೆನಪಿದೆ ಅಂತೇಳಿ ಅದು ಸ್ಟೋರಿ ಹೇಳಕ್ಕೆ ಸ್ಟಾರ್ಟ್ ಮಾಡುತ್ತಾ ಲೇಡಿ. ನಾನು ವಾಪಸ್ ಅಮೆರಿಕಕ್ಕೆ ಬಂದಮೇಲೆ ಯಾರೋ ಒಂದು ದಾರಿನಲ್ಲಿ ಭಗವದ್ಗೀತಾ ಮಾರ್ತಾ ಇದ್ರು ಇಸ್ಕಾನ್ ಅವರು. ಭಗವದ್ಗೀತಾ ನಾನು ಖರೀದಿ ಮಾಡಿದೆ, ತಗೊಂಡೋಗಿ ಅದನ್ನು ಓದಿದೆ. ನಾನು ಅದನ್ನು ಓದಿದ ನಂತರ ನನಗೆ ಅದ್ರ ಮೇಲೆ ತುಂಬ ಇಷ್ಟ ಆಯಿತು. ಆನಂತರ ಮತ್ತೆ ಇನ್ನೊಂದು ಬೇರೆ ಬುಕ್ಸ್, ಒಂದು ಭಾಗವತಮ್ಮ ಅದೆಲ್ಲ ತಗೊಂಡು ಬಂದು ಮನೇಲಿ ಕುತ್ಕೊಂಡು ನಾನು ಓದಾದ ನಂತರ ನಾನು ಅದ್ರ ಮೇಲೆ ತುಂಬ ಗಮನ ಹರಿಸಿದೆ. ಆನಂತರ ನನಗೆ ತುಂಬ ಚೇಂಜಸ್ ಬಂತು ನನ್ನ ಮೈಂಡಲ್ಲಿ. ನಂತರ ನಾನು ಇಸ್ಕಾನ್ ಟೆಂಪಲ್ಗೆ ಹೋಗಿ ಸ್ಟಾರ್ಟ್ ಮಾಡಿದೆ. ಇಸ್ಕಾನ್ಗೆ ಹೋಗಿ ಸ್ಟಾರ್ಟ್ ಮಾಡಿ ಅಲ್ಲಿಂದ ಆದ ನಂತರ ನನಗೆ ಈ ಆಧ್ಯಾತ್ಮಿಕ ಜ್ಞಾನ ತುಂಬ ಬಂತು. ಸೊ ಅದರಿಂದ ನಾನು ಕಂಪ್ಲೀಟ್ ಆಗಿ ಅವ್ರು ಕ್ರಿಶ್ಚಿಯನ್ ಇದ್ರು. ಅವರು ಕ್ರಿಶ್ಚಿಯಾನಿಟಿಯಿಂದ ನಾನು ಇದಕ್ಕೆ ನಾನು ಇದಾಗ್ಬಿಟ್ಟು ನಾನು ದೀಕ್ಷೆ ಕೂಡ ತಗೊಂಡು ಸ್ಯಾರಿ ಉಟ್ಕೊಂಡು ಭಾರತ ನಾರಿ ಥರ ಒಂದು ಸೀರೆಯನ್ನು ಉಟ್ಕೊಂಡು ಅವರು ಬರ್ತಾ ಇದ್ರು. ಸೊ ಅದು ನೋಡಿ ಅವರಿಗೆ ತುಂಬ ಆಶ್ಚರ್ಯನೇ ಆಗುತ್ತೆ, ಸಂತೋಷನೇ ಆಗುತ್ತೆ ಪ್ರಭುಪಾದ ಶಿಷ್ಯರಿಗೆ. ಸೊ ಅಂದ್ರೆ ಆ ಭಗವದ್ಗೀತೆ ಅನ್ನೋದೊಂದು ಅದಕ್ಕೆ ಪವರ್ ಅಂತ ಇದೆ, ಅಷ್ಟು ಪವರ್ಫುಲ್ ಇರುತ್ತೆ, ಅದಕ್ಕೆ ಅಷ್ಟೊಂದು ಶಕ್ತಿ ಇರುತ್ತೆ. ಒಬ್ರಿಗೆ ಆ ಜ್ಞಾನವನ್ನ ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಇವನ್ ನಾನು ಕೂಡ ಭಗವದ್ಗೀತೆ ನಾನು ಓದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟು ಆಕರ್ಷಣೆ ಆಯಿತು ಅಂದರೆ ಅಷ್ಟು ಇದೆ ಅದರಲ್ಲಿ ಆಕರ್ಷಣೆ. ಅಷ್ಟು ದೇವರ ಒಂದು ನಾರ್ಮಲ್ ಬುಕ್ ಥರ ಅಲ್ಲ ಅದು. ನಾರ್ಮಲ್ ನಾವು ಓದ್ತೀವಲ್ಲ ಆ ಥರ ಪುಸ್ತಕ ಥರ ಅಲ್ಲ ಅದು. ಸೊ ಸಾಕ್ಷಾತ್ ಭಗವತೆ ಅದು, ಕೃಷ್ಣನೇ ಅದು. ಬುಕ್ ಅಂದರೆ ಇಟ್ಸ್ ನಾಟ್ ಸಿಂಪ್ಲಿ ನಾವು ಬರೀ ಬುಕ್ ಅಂತ ಹೇಳ್ಬಾರ್ದು, ಅದು ಸಾಕ್ಷಾತ್ ಅವರ ಒಂದು ಅವತಾರ. ಸೊ ಒಂದು ಕತೆ ನಾನು ಹೇಳೋದಕ್ಕೆ ಹೊರಟೆ. ಸೊ ಇದು ಎರಡನೇ ಒಂದು ಚತುಶ್ಲೋಕಿ ಗೀತ. ಓಕೆ, ಸೊ ಮೂರನೇ ಶ್ಲೋಕ. ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ಥಂ ಯೇನ ಮಾಂ ಉಪಯಾಂತಿ ತೇ. ದಯವಿಟ್ಟು ಯಾರಾದರೂ ಓದಿ ಭಾವಾರ್ಥ.
ನನ್ನನ್ನು ಪ್ರೀತಿಯಿಂದ ಶ್ರದ್ಧೆಯಿಂದ ಸದಾ ಪೂಜಿಸುತ್ತಿರುವ ಭಕ್ತರಿಗೆ ನಾನು ಬುದ್ಧಿಯೋಗವನ್ನು ಜ್ಞಾನವನ್ನು ನೀಡುತ್ತೇನೆ. ಅದರಿಂದ ಅವರು ನನ್ನನ್ನು ಸಂಪೂರ್ಣವಾಗಿ ಪ್ರಾಪ್ತಿಸಬಹುದು. ಇಲ್ಲಿ ನೋಡಿ, ಹೇಳ್ತಾ ಇದ್ದಾರೆ ತೇಷಾಂ ಸತತ ಯುಕ್ತಾನಾಂ, ಯಾರು ಸತತವಾಗಿ ನನ್ನನ್ನು ಭಜಿಸ್ತಾರೆ, ಪೂಜಿಸ್ತಾರೆ. ಆಮೇಲೆ ಭಜತಾಂ ಪ್ರೀತಿಪೂರ್ವಕ, ಯಾವ ರೀತಿ ಸುಮ್ಮನೆ ಅವ್ರನ್ನ ಆರಾಧನೆ ಮಾಡೋದಲ್ಲ, ತುಂಬ ಪ್ರೀತಿಯಿಂದ ಯಾರು ಸತತವಾಗಿ ನನ್ನನ್ನು ಆರಾಧನೆ ಮಾಡ್ತಾರೆ, ಅವರಿಗೆ ದದಾಮಿ ಬುದ್ಧಿ ಯೋಗಂ ತಂ. ಸೊ ಅವ್ರಿಗೆ ಏನು ಬೇಕಾಗ ಬುದ್ಧಿ ಇಂಟೆಲಿಜೆನ್ಸ್ ಏನು ಬೇಕು ಅವ್ರಿಗೆ ಅದನ್ನು ನಾನು ಕೊಡ್ತೀನಿ ಅಂತ. ಸೊ ಇಲ್ಲಿ ನನ್ನ ಹತ್ರ ಬರೋದಕ್ಕೆ ಅಥವಾ ನನ್ನ ಅಂಡರ್ಸ್ಟ್ಯಾಂಡ್ ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಫಾರ್ ಎಕ್ಸಾಂಪಲ್ ಈ ಭಗವದ್ಗೀತೆ ಹೋಗ್ಬಿಡ್ತೀರ ತಗೊಂಡು, ಬಟ್ ಅದರಲ್ಲಿರೋದು ನಮಗೆ ಅರ್ಥ ಆಗೋದಿರ್ತಿಲ್ಲ ಕೆಲವೊಂದು ಟೈಮ್ ಅಲ್ಲ, ಸುಮಾರು ನೋಡಿದ್ರೆ ನಿಮ್ಗೆ ಅದರಲ್ಲಿ ನಮಗೆ ಅರ್ಥ ಆಗದೆ ತುಂಬ ಟಫ್ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದು. ಸೊ ಅದೇನು ಹೇಳ್ತಿದ್ದಾರೆ ಇಲ್ಲಿ, ನೀವು ಸತತವಾಗಿ ನನ್ನ ಒಂದು ಪ್ರೀತಿಯಿಂದ ಅಂದರೆ ನನ್ನ ಮೇಲೆ ನಂಬಿಕೆ ಇಟ್ಟು, ಸೊ ನೀವು ನನ್ನ ಆರಾಧಿಸಿದರೆ ನನ್ನ ಮೈಂಡಲ್ಲಿ ಇರಬೇಕು, ನಮಗೆ ಕೃಷ್ಣ ಪರಮಾತ್ಮ ಅಂದರೆ ಈ ಥರ. ಸೊ ನಮಗೆ ಅದು ಅರ್ಥ ಆಗಿರ್ಬೇಕು. ಅದ್ರ ಮೇಲೆ ತುಂಬ ಫೇತ್, ನಂಬಿಕೆಯಿಂದ ಅವ್ರ ಮೇಲೆ ನಾವು ಇಟ್ಟು ಅವ್ರನ್ನ ಕೇಂದ್ರೀಕರಿಸಿದರೆ, ಸೊ ಆಟೋಮೆಟಿಕ್ಕಾಗಿ ಹೇಳ್ತಿದ್ದಾರೆ ದದಾಮಿ ಬುದ್ಧಿ ಯೋಗಂ ತಮ್ ಅಂತ, ನಾನು ನಿಮಗೆ ಬೇಕಾಗಿರೋ ಬುದ್ಧಿನ ಕೊಡ್ತೀನಿ ನಾನು ಅಂತ ಹೇಳ್ತಿದ್ದಾರೆ ಅವರಿಗೆ. ಸೊ ಅದರಿಂದ ನೀವು ನನ್ನ ಅರ್ಥ ಮಾಡಿಕೊಂಡು ನೀವು ನನ್ನಲ್ಲಿಗೆ ಬರ್ಬೋದು ಅಂತ. ಸೊ ಇನ್ನೇನು ಬೇಕು ಹೇಳಿ ನಮಗೆ? ಸೊ ಬುದ್ಧಿ ಬೇಕು ಅಂದ್ರೆ ಬುದ್ಧಿಯಿಂದ ಏನು ಬೇಕಾದ್ರೂ ಮಾಡ್ಬೋದಲ್ವಾ? ಆ ಬುದ್ಧಿ ತಗೊಂಡು, ಸೊ ಬುದ್ಧಿ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ವಾ? ಸೊ ಹಾಗಾಗಿ ಇಂಟೆಲಿಜೆನ್ಸ್ ಅನ್ನೋದೇನಿದೆ ಅದನ್ನು ನಾನು ಒದಗಿಸ್ತೀನಿ ನಿಮಗೆ, ಸೊ ಅಂತಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ತುಂಬ ಇಂಪಾರ್ಟೆಂಟ್. ನಮ್ಮಲ್ಲಿರ್ಬೇಕು ಏನಿರಬೇಕು ಅಂದರೆ ಮುಖ್ಯವಾಗಿ ಪ್ರಯತ್ನ ಇರಬೇಕು. ಸೊ ನಮಗೆ ಪ್ರಯತ್ನ ಇಲ್ದೇ ಅಥವಾ ಆಸಕ್ತಿ ಇಲ್ಲದೇ ಪರಮಾತ್ಮನನ್ನ ಹೋಲಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮಲ್ಲಿ ಆಸಕ್ತಿ ಮತ್ತೆ ಸೊ ಏನು ಹೇಳ್ತೀವಿ ನಾವು, ಪ್ರಯತ್ನ, ಅದು ತುಂಬ ಇಂಪಾರ್ಟೆಂಟ್. ಸೊ ಏಕೆಂದರೆ ಕೃಷ್ಣ ಪರಮಾತ್ಮನವರು ನಮ್ಮ ಹೃದಯದಲ್ಲೇ ಇರ್ತಾನೆ. ಆ್ಯಕ್ಚುಲಿ ಹೃದಯದಲ್ಲಿ ನಮಗೆ ಮಾರ್ಗದರ್ಶನ ಮಾಡ್ತಾರೆ, ಬಟ್ ಆ ಮಾರ್ಗದರ್ಶನನ ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಾವು ಸೊ ಆ ಲೆವೆಲ್ಲಿಗೆ ನಮ್ಮಲ್ಲಿ ಭಕ್ತಿ ಇರಬೇಕು. ಸೊ ನಾರ್ಮಲಾಗಿ ನಮ್ಮ ಥರ ದೇವ್ರ ಮೇಲೆ ನಂಬಿಕೆ ಇಲ್ದಂಗೆ, ಓಕೆ ಏನು ಬೆಳಗ್ಗೆ ಪೂಜೆ ಮಾಡ್ಬೇಕು, ಸಾಯಂಕಾಲ ಪೂಜೆ ಮಾಡಬೇಕು ಎಲ್ಲರೂ ಮಾಡ್ತಾರೆ, ನಾವು ಮಾಡ್ತೀವಿ. ಸೊ ಅದರಲ್ಲಿ ಏನು ಭಕ್ತಿ ಇಲ್ದಂಗೆ ನಾವು ಮಾಡಿದರೆ ಅದರಿಂದ ನಿಮಗೆ ಮಾರ್ಗದರ್ಶನ ಏನು ಪರಮಾತ್ಮನಿಂದ ಮಾರ್ಗದರ್ಶನ ಏನು ಸಿಗೋದಿಲ್ಲ. ಸೊ ಹಾಗಾಗಿ ನಾವು ತುಂಬ ಭಕ್ತಿಪೂರ್ವಕವಾಗಿ ಸೊ ಮಾಡಬೇಕು, ಅವ್ರನ್ನ ಅರ್ಥ ಮಾಡ್ಕೋಬೇಕು ಮುಖ್ಯವಾಗಿ. ಅದಕ್ಕೆ ನಾವು ಭಗವದ್ಗೀತೆಯನ್ನು ಹೇಳ್ತಾ ಹೋಗ್ತಾರೆ. ಸೊ ನಿಮಗೆ 700 ಶ್ಲೋಕದಲ್ಲಿ 200 ಶ್ಲೋಕ ಬರೀ ಕೃಷ್ಣ ಪರಮಾತ್ಮ ಅವ್ರ ಬಗ್ಗೆನೇ ಹೇಳ್ತಾರೆ. ಸೊ ಅವ್ರ ಬಗ್ಗೆನೇ, ಏಕೆಂದರೆ ನಾನು ಹೇಳಿದ್ದೀನಲ್ಲ ಮುಂಚೆನೆ, ನಾವು ತುಂಬ ದಡ್ರಲ್ವಾ. ಸೊ ಮಂದಬುದ್ಧಿ ಮಂದಭಾಗ್ಯ ಉಪದ್ರುತ, ಅಂದರೆ ಮಂದಬುದ್ಧಿ ಅಂದರೆ ನಮಗೆ ತುಂಬ ಡಲ್ಲ. ನಮಗೆ ಹೇಳಿದ್ರು ಕೂಡ ಬಾಯಿ ಬಿಟ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ, ಆ ಲೆವೆಲ್ಗೆ ಇರ್ತೀವಿ ನಾವು. ಸೊ ಹಾಗಾಗಿ ಅವರು ಹೇಳಲೇಬೇಕು. ಅವ್ರು ಹೇಳಿಲ್ಲ ಅಂತಂದರೆ ಇನ್ನೂ ನಮಗೆ ಈವನ್ ಕಂಪ್ಲೀಟಾಗಿ ನಾವೇನು ಹೇಳ್ತೀವಿ, ಏತಿಸ್ಟ್ ಆಗ್ಬಿಡ್ತೀವಿ. ಏತಿಸ್ಟ್ ಅಂದ್ರೆ ಏನು? ದೇವ್ರ ಮೇಲೆ ದೇವ್ರಿಲ್ಲ ಅಂತ ಹೇಳ್ತಾರೆ ನೋಡಿ, ಅವರೇ ಏತಿಸ್ಟ್. ಸೊ ಆ ಥರ ಹೋಗ್ಬಿಡ್ತೀವಿ. ಅಟ್ಲೀಸ್ಟ್ ಅವ್ರು ಬಾಯಿ ಬಿಟ್ಟು ಹೇಳಿದ್ರೆ ನಾವು ಏನೋ ಅಲ್ಪ ಸ್ವಲ್ಪ ಅರ್ಥ ಮಾಡ್ಕೊತೀವಿ. ಅವ್ರು ಹೇಳೇ ಇಲ್ಲ ಅಂದರೆ ಇನ್ನೇನು ನಮ್ಗೆ ಅರ್ಥನೇ ಆಗೋದಿಲ್ಲ, ದೇವ್ರ ಬಗ್ಗೆ ದೇವ್ರಿದೆ ಅಂತಲೂ ನಮಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಅವರು ಮುಖ್ಯವಾಗಿ ಹೇಳ್ತಾರೆ, ಸೊ ಅರ್ಥ ಮಾಡಿಸ್ತಾರೆ ನಮಗೆ. ಅದನ್ನು ಅರ್ಜುನಿಗೆ ಅರ್ಥ ಮಾಡಿಸಿದ್ದಾರೆ ಅಂತಂದರೆ ಅದು ಅರ್ಜುನಿಗೆ ಹೇಳ್ತಿರೋದಲ್ಲ, ಆ್ಯಕ್ಚುಲಿ ನಮಗೆ ಹೇಳ್ತಾ ಇರೋದು. ಸೊ ಅದು ನಾವು ಯಾವಾಗಲೂ ಮುಖ್ಯವಾಗಿ ದೇವ್ರನ್ನ ಅರ್ಥ ಮಾಡ್ಕೋಬೇಕು ಅಂದರೆ ದೇವರನ್ನ ಶಾಸ್ತ್ರಗಳನ್ನು ಓದಬೇಕು, ಇಲ್ಲ ಭಕ್ತರ ಸಂಘವನ್ನು ಮಾಡಬೇಕು. ಭಕ್ತರ ಸಂಘ ಮುಖ್ಯವಾಗಿ, ಭಕ್ತರ ಸಂಘ ಇದ್ರೆ ಆಟೋಮೆಟಿಕ್ ಆಗಿ ನಮಗೆ ಶಾಸ್ತ್ರಗಳನ್ನ ಜ್ಞಾನ ಬರುತ್ತೆ. ಯಾಕೆಂದರೆ ಅವರು ಭಕ್ತರು ಯಾವಾಗಲೂ ಶಾಸ್ತ್ರಗಳ ಭಗವದ್ಗೀತೆ, ಭಾಗವತಂ, ಪುರಾಣ ಎಲ್ಲನೂ ಡಿಸ್ಕಸ್ ಮಾಡ್ತಿರ್ತಾರೆ ಅಥವಾ ಪ್ರವಚನ ಮಾಡ್ತಾ ಇರ್ತಾರೆ, ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಹಾಗಾಗಿ ನಮಗೆ ಆಟೋಮೆಟಿಕ್ ಆಗಿ ಆ ಜ್ಞಾನ ಬರುತ್ತೆ. ಭಕ್ತರ ಸಂಘ ಮಾಡಬೇಕು. ಭಕ್ತರ ಸಂಘ ಬಿಟ್ಟು ಈ ಬೇರೆಯವ್ರ ಸಂಘ ಮಾಡಿದರೆ, ಇವಾಗ ಕಳ್ಳನ ಸಂಘ ಮಾಡಿದ್ರೆ ಏನಾಗುತ್ತೆ, ಅವ್ನು ಕಳ್ಳತನದ ಬಗ್ಗೆನೇ ಮಾತಾಡ್ತಾನೆ ಅವನು ಅಲ್ವಾ. ಅವನು ಹೆಂಗೆ ಅದನ್ನು ಕದಿಯೋದು ಹೆಂಗೆ, ಇದನ್ನು ಕದಿಯೋದು ಹೆಂಗೆ, ಇವನು ಸುಳ್ಳುಗಾರನ ಸಂಘ ಮಾಡಿದ್ರೆ ಏನಾಗುತ್ತೆ, ಅವನು ಬರೀ ಸುಳ್ಳು ಹೇಳ್ತಾನೆ. ಅವನ ಹತ್ರ ನಿಜವಾದ ಒಂದು ವಿಷಯನೂ ಯಾವುದೂ ಹೇಳೋದೇ ಇಲ್ಲ ಅವನು ಅಲ್ವಾ. ಸೊ ಹಾಗೆ ಭಕ್ತರ ಸಂಘ ಮಾಡಿದ್ರೆ ಭಕ್ತಿ ಹೆಚ್ಚಾಗುತ್ತೆ, ಭಕ್ತಿ ಬಗ್ಗೆ ನಮಗೆ ತಿಳುವಳಿಕೆ ಮೂಡುತ್ತೆ. ಸೊ ಹಾಗಾಗಿ ನಾವು ಭಕ್ತರ ಸಂಘ ಮಾಡಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಯಾವುದೇ ಒಂದು ಗುರಿ ನಾವು ಮುಟ್ಬೇಕು ಅಂತಂದರೆ, ಸೊ ಮುಖ್ಯವಾಗಿ ನಾವು
ಸೊ ನಾವು ಆಧ್ಯಾತ್ಮಿಕ ಅಥವಾ ಭೌತಿಕ ಶಿಕ್ಷಣ ಪಡಿಬೇಕು. ಭೌತಿಕ ಶಿಕ್ಷಣ, ಇವಾಗ ಇಂಜಿನಿಯರಿಂಗ್ ಮಾಡಬೇಕು ಅಂದ್ರೆ ನಾವು ಭೌತಿಕ ಶಿಕ್ಷಣ ಪಡಿಬೇಕಲ್ವಾ? ಅದೇ ರೀತಿ ಆಧ್ಯಾತ್ಮಿಕವಾಗಿ ನಾವು ಗುರಿ ಮುಟ್ಬೇಕು ಅಂದ್ರೆ ಆಧ್ಯಾತ್ಮಿಕ ಶಿಕ್ಷಣವನ್ನು ಪಡಿಲೇಬೇಕು. ಆಗ್ಲೇನೆ ನಾವು ಗುರಿ ಮುಟ್ಟೋದಕ್ಕಾಗತ್ತೆ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಇದು ಕೊನೆ ಚತುಶ್ಲೋಕಿ ಗೊತ್ತಾ ಗೀತಾ. ತೇಷಾಮೇವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ದಯವಿಟ್ಟು ಹೇಳಿ ಯಾರಾದ್ರೂ ಭಾವಾರ್ಥ. ನನ್ನ ಕೃಪೆಯಿಂದ ನಾನು ನನ್ನ ಭಕ್ತರ ಹೃದಯದಲ್ಲಿರುವ ಅಜ್ಞಾನ ರೂಪದ ಅಂಧಕಾರವನ್ನು ನಾಶ ಮಾಡುತ್ತೇನೆ. ಆತ್ಮಭಾವದಲ್ಲಿ ನೆಲೆಸಿರುವ ನಾನು ಜ್ಞಾನ ರೂಪದ ದೀಪದ ಮೂಲಕ ಅವರಲ್ಲಿ ಪ್ರಕಾಶವನ್ನು ಉಂಟು ಮಾಡುತ್ತೇನೆ. ಸೊ ಇಲ್ಲೇನ್ ಹೇಳ್ತಿದ್ದಾರೆ ನೋಡಿ. ಸೊ ನಾನು ನಿಮ್ಮೇಲೆ ಕಂಪ್ಲೀಟ್ ಆಗಿ ನಾನು ಕೃಪೆ ತೋರ್ತೀನಿ. ಸೊ ನೀವು ನನ್ನ ಭಕ್ತರಾಗಿರೋದ್ರಿಂದ ನಾನು ನಿಮ್ಮಲ್ಲಿ ಕಂಪ್ಲೀಟ್ ಆಗಿ, ನಾನು ಹೇಳಿದೆ, ಯಾವುದೇ ಒಂದು ನಮ್ಮ ಗುರಿ ತಲುಪಬೇಕು ಅಥವಾ ನಾವು ಅಂದ್ಕೊಂಡಿದ್ದು ಮಾಡಬೇಕು ಅಂತಂದ್ರೆ, ಎಕ್ಸಾಂಪಲ್ ಇವನ್ ಎಕ್ಸಾಮೇ ಆಗಿರಲಿ, ಬೇರೆ ಯಾವುದೋ ಒಂದು ಕಾರ್ಯಕ್ರಮ ಆಗಿರಲಿ, ಯಾವುದೋ ಒಂದು ನಿಮ್ದು ವ್ಯಾವಹಾರಿಕ ಒಂದು ಹೊಸ ಸ್ಟಾರ್ಟ್ ಮಾಡೋದಾಗಿರ್ಲಿ, ಯಾವುದೇ ಆಗಿರ್ಲಿ ಸರಿ, ಅದನ್ನ ಮಾಡಬೇಕು ಅಂತಂದ್ರೆ ಅವ್ರಿಗೆ ದೇವರ ಒಂದು ಕೃಪೆ ಬೇಕೇ ಬೇಕು. ಸೊ ನಾವು ನಮ್ಮ ಕಡೆಯಿಂದ, ನಾನೇನು ಹೇಳಿದೆ ಹಂಗೆ, ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಲ್ವಾ? ಕರ್ಮಣ್ಯವಾಧಿಕಾರಸ್ತೆ ಅಂದ್ರೆ ನನ್ನ ಒಂದು ಕೆಲಸ ಏನು, ಜಸ್ಟ್ ನಾನು ಕೆಲಸ ಮಾಡೋದಷ್ಟೇ ನನ್ನ ಕಡೆಯಿಂದ. ಮಾ ಫಲೇಶು ಕದಾಚನ ಅಂದ್ರೆ ಅದ್ರ ಪ್ರತಿಫಲ ಏನಿದೆ ಅದನ್ನ ದೇವರು ಮಾತ್ರ ಕೊಡಕ್ಕೆ ಸಾಧ್ಯ. ನಮ್ಮ ಹತ್ರ ಇಲ್ಲ, ನನ್ನ ಹತ್ರ ಇಲ್ಲ. ಅದನ್ನ ನಾನು ಮಾಡೋದಕ್ಕೂ ಆಗೋದಿಲ್ಲ, ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಆಗಲ್ಲ. ಎಕ್ಸ್ಪೆಕ್ಟ್ ಮಾಡ್ಬೋದು, ಬಟ್ ಅದನ್ನ ಕೊಡೋದು ಬಿಡೋದು, ಸ್ಯಾಂಕ್ಷನ್ ಮಾಡೋದು ದೇವ್ರು ಮಾತ್ರ. ಸೊ ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಸೊ ಹಾಗಾಗಿ ನನ್ನ ಅಧಿಕಾರ ಓನ್ಲಿ ಮಾತ್ರ ಕೆಲಸ ಮಾಡೋದು ನಾನು, ಅಂದ್ರೆ ನನ್ನ ಡಿಸೈರ್ ಇಟ್ಕೊಂಡು, ಓಕೆ, ನಾನು ನನ್ನ ಒಂದು ಕೆಲಸ ಒಂದು ನಾನು ಮಾಡೋದಷ್ಟೇ. ಅದ್ರ ಪ್ರತಿಫಲ ಅವನು ಬಿಡ್ಬೇಕು, ಅವನೇ ಕೊಡಕ, ಅಂದ್ರೆ ಅವನು ಸ್ಯಾಂಕ್ಷನ್ ಮಾಡ್ಬೇಕು, ಆಗ ಮಾತ್ರ ಸಿಗುತ್ತೆ ಅಲ್ವಾ? ಸೊ ಅದೇ ರೀತಿ ಇಲ್ಲಿ, ಸೊ ನನ್ನ ಕೃಪೆಯಿಂದ ಏನು ಭಕ್ತರಿದ್ದೀರಾ ನೀವು, ನನ್ನ ಆರಾಧನೆ ಮಾಡ್ತೀರಾ, ನನ್ನ ಆ ಕೃಪೆಯನ್ನು ನಿಮಗೆ ತಲುಪಿಸ್ತೀನಿ, ಮತ್ತೆ ನಿಮ್ಮ ಅಜ್ಞಾನ ರೂಪದ ಅಂಧಕಾರವನ್ನು ನಾಶ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ನಮ್ಮಲ್ಲಿ ಅಜ್ಞಾನ ತುಂಬ ಇರುತ್ತಲ್ಲ. ನಾವು ಈ 3 ಗುಣ ಇದಾವೆ, ಅದರಲ್ಲಿ ಒಂದು ತಾಮಸ, ರಾಜಸಿಕ ಅಂಡ್ ಸತ್ವಗುಣ. ಅದರಲ್ಲಿ ತಾಮಸಿಕ ಗುಣದಲ್ಲಿ ಇರೋದು ಅದು ಇಗ್ನರೆನ್ಸ್, ಅಜ್ಞಾನದ ಒಂದು ಹಾದಿನಲ್ಲಿರೋದು. ಸೊ ಅವರಿಗೆ ಒಂದು ಆ ಅಂಧಕಾರವನ್ನು ನಾನು ನಾಶ ಮಾಡ್ತೀನಿ, ಹೋಗ್ಲಾಡಿಸ್ತೀನಿ ನಿಮ್ಮಲ್ಲಿ ಅಂತ. ಸೊ ನನ್ನ ಕೃಪೆಯಿಂದ. ಸೊ ಹಾಗಾಗಿ ನಿಮಗೆ ಜ್ಞಾನದ ರೂಪವನ್ನು ನಾನು ದೀಪದ ಮೂಲಕ ಕೊಡ್ತೀನಿ ಅಂತೆ. ಅಂಧಕಾರವನ್ನು ಓಡಿಸಿ ಜ್ಞಾನದ ಮೂಲಕ ನಿಮ್ಮ ದೀಪವನ್ನು ನಾನು ಹಚ್ಚುತ್ತೀನಿ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಅರ್ಜುನ ವಾಚ ಇಲ್ಲಿ ನೆಕ್ಸ್ಟ್ ಮುಂದಿನ ಶ್ಲೋಕದಲ್ಲಿ ಇದು ಅರ್ಜುನ ಕೇಳ್ತಾನೆ, ಅವರು ಕೃಷ್ಣನ ಬಗ್ಗೆ ಎಷ್ಟೊಂದು ಮಾತು ಹೇಳ್ತಾರೆ ನೋಡಿ ಇಲ್ಲಿ. ಪರಂ ಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಮಾದಿಂ ದೇವಮಜಂ ವಿಭುಂ ಔಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿ ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸ ಸ್ವಯಂ ಚೈವ ಭ್ರವೀಷಿ ಮೇ. ಅರ್ಜುನನು ಹೇಳಿದನು, ನೀನು ದೇವೋತ್ತಮ ಪರಮಪುರುಷ, ಪರಂಧಾಮ, ಪವಿತ್ರ, ಪರಿಪೂರ್ಣ ಸತ್ಯ, ನೀನು ನಿತ್ಯನು, ದಿವ್ಯನು, ಆದಿಪುರುಷನು, ನಿನಗೆ ಹುಟ್ಟಿಲ್ಲ, ನೀನೇ ಅತ್ಯಂತ ಶ್ರೇಷ್ಠನು. ನಾರದ, ಅಸಿತ, ದೇವಲ ಮತ್ತು ವ್ಯಾಸರಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸುತ್ತಾರೆ. ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೀಯೇ. ನೋಡಿ, ಅರ್ಜುನ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾನೆ. ಸೊ ನೀನು ದೇವೋತ್ತಮ ಪರಮಪುರುಷ, ಪರಂಬ್ರಹ್ಮ, ಸೊ ಹಾಗೆ ಪರಂಧಾಮ, ಪವಿತ್ರ, ಮತ್ತೆ ಪರಿಪೂರ್ಣ ಸತ್ಯ ನೀನೇ ಅಂತೇಳಿ. ಸೊ ನೀನು ನಿತ್ಯನು, ಎಟರ್ನಲ್ ಅಂತೇಳಿ, ಮತ್ತೆ ದಿವ್ಯ ಕೂಡ. ಸೊ ಮತ್ತೆ ಆದಿಪುರುಷನು. ಬ್ರಹ್ಮ ಸಂಹಿತದಲ್ಲಿ ಹೇಳ್ತಾರೆ, ಅದ್ವೈತಂ ಅಚ್ಯುತಂ ಅನಾದಿ ಅನಂತ ರೂಪಂ ಆದ್ಯಂ ಪುರಾಣ ಪುರುಷಂ ನವಯೌವನಂ ಚ ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮಭಕ್ತೌ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ನೋಡಿ ಏನ್ ಹೇಳ್ತಾರೆ, ಅದ್ವೈತಂ ಅಚ್ಯುತಂ. ಅದ್ವೈತಂ ಅಂದ್ರೆ ನೀನೇ, ನಿನಗೆ ಯಾವುದೇ ಒಂದು ಸರಿಸಾಟದ ಆಗಿರ್ತಕ್ಕಂಥ ಬೇರೆ ಯಾರು ಇಲ್ಲ. ಸೊ ಅಚ್ಯುತಂ, ನಿನಗೆ ಅಚ್ಯುತಂ ಅಂದ್ರೆ
ಯಾವುದೇ ಒಂದು ಮಾತು ಕೊಟ್ಟರೆ ಅದನ್ನು ನೀನು ತಪ್ಪದಿಲ್ಲ ಅಂತೇಳಿ, ನೀನು ಯು ಕೆನಾಟ್ ಫಾಲ್ ಡೌನ್ ಅಂತೇಳಿ. ಸೊ ಅನಾದಿಂ, ನೀನು ಮುಂಚೆಯಿಂದ ಇದೆಯಾ. ಅನಂತ ರೂಪಂ, ನಿನ್ನ ರೂಪಗಳು ಅನಂತ. ಆ, ಆಮೇಲೆ ಆದ್ಯಂ ಅಂದರೆ ಮೊದಲ ಪುರುಷ ನೀನು, ಪುರಾಣ ಪುರುಷಂ, ನೀನು ತುಂಬಾ ಹಳೇ ಕಾಲದ ವ್ಯಕ್ತಿ ಅಂತ, ಯಾವಾಗಿಂದಲೂ ಇದೆಯಾ ಅಂತ. ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ, ನವ ಯೌವನಂಚ, ನೀನು ಯಾವಾಗಲೂ ನವ ಯೌವನ, ಅವನಿಗೆ ಏಜೇ ಆಗಲ್ಲ ಕೃಷ್ಣನಿಗೆ. ಸೊ ನೋಡಿ, ಇನ್ನೊಂದು ಮಾತು ಹೇಳ್ತಾರೆ, ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮಭಕ್ತವು. ಇದು ನೋಡಿ ತುಂಬಾ ಇಂಪಾರ್ಟೆಂಟ್. ವೇದೇಶು ದುರ್ಲಭ, ನಿನಗೆ ವೇದದಲ್ಲಿ ಅವನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಸೊ ಆದರೂ ಅರ್ಥ ಮಾಡ್ಕೊಳ್ಬೋದು, ಅದುರ್ಲಭಂ. ಸೊ ಯಾರಿಗೆ? ಆತ್ಮಭಕ್ತವು, ಭಕ್ತರಿಗೆ ಮಾತ್ರ ನಿನ್ನ ಅರ್ಥ ಮಾಡ್ಕೊಳಕಾಗತ್ತೆ ಅಂತ ಹೇಳ್ತಾರೆ. ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ. ಇದನ್ನ ಯಾರು ಅರ್ಥ ಮಾಡ್ಕೊಂಡಿರ್ತಾರೆ ಗೋವಿಂದರ ಬಗ್ಗೆ, ಅವರು ಖಂಡಿತವಾಗಿಯೂ ಸೊ ಅವ್ರನ್ನ ವರ್ಷಿಪ್ ಮಾಡ್ತಾರೆ, ಆರಾಧನೆ ಮಾಡ್ತಾರೆ ಅಂತೇಳಿ. ಸೊ ಇಲ್ಲಿ ನೋಡಿ, ಈವನ್ ದೇವಲ ದೊಡ್ಡ ದೊಡ್ಡ ದೇವಲ ಮಹರ್ಷಿ, ಅಸಿತ ಮಹರ್ಷಿ, ಇವರಲ್ವಾ ಸಪ್ತಋಷಿಗಳು. ಇವನ್ ನಾರದ ಮುನಿ ಕೂಡ ಬ್ರಹ್ಮನಿಂದ ಬಂದಿರತಕ್ಕಂಥದ್ದು. ಅವ್ರಿಗೇನು ಕೆಲವೊಂದು ಟೈಮು ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಸೊ ಇನ್ನು ಅವರೆಲ್ಲ ಹೇಳಿದ್ದಾರೆ, ಅವ್ರಿಗೆ ಗೊತ್ತು, ಬಟ್ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೂ ಅವರಿಗೆ ನಿನ್ನ ಬಗ್ಗೆ ಗೊತ್ತು, ಈ ಸತ್ಯವನ್ನು ಮುಂಚೆನೆ ಹೇಳಿದ್ದಾರೆ ಅವರು. ಸೊ ಆದ್ರೆ ಮತ್ತೆ ಈಗ ನೀನು ನನ್ನ ಹತ್ರ ಹೇಳ್ತಾ ಇದೀಯ ಅಂತ ಸೊ ಕೃಷ್ಣ ಪರಮಾತ್ಮ ಹೇಳ್ತಿದ್ದಾರೆ. ಶ್ರೀ ಭಗವಾನುವಾಚ ಅಂತಾತೆ ಕಥಯಿಷ್ಯಾಮಿ ದಿವ್ಯಾತ್ಮ ವಿಭೂತಯಃ ಪ್ರಾಧಾನ್ಯತಾ ಕುರು ಶ್ರೇಷ್ಠ ನಾಸ್ತನ್ಯೋ ವಿಸ್ತರಸ್ಯ ಮೇ. ದೇವೋತ್ತಮ ಪರಮಪುರುಷನು ಹೇಗೆ ಹೇಳಿದನು, ಆಗಲಿ ಅರ್ಜುನ, ನನ್ನ ದಿವ್ಯ ವಿಭೂತಿಗಳನ್ನು ಕುರಿತು ಹೇಳುತ್ತೇನೆ. ನನ್ನ ವಿಭೂತಿಗಳಿಗೆ ಮಿತಿ ಇಲ್ಲ, ಆದುದರಿಂದ ಪ್ರಧಾನವಾದುದನ್ನು ಮಾತ್ರ ಹೇಳುತ್ತೇನೆ. ಸೊ ಇಲ್ಲಿ ನೋಡಿ, ಇವಾಗ ಸ್ಟಾರ್ಟ್ ಮಾಡ್ತಾರೆ ಅವರ ವಿಭೂತಿ ಯೋಗ ಅಂತ ಏನು ಅಧ್ಯಾಯದ ಒಂದು ಮುಖ್ಯ ಶೀರ್ಷಿಕೆ ಏನಿದೆಯಲ್ಲ, ವಿಭೂತಿ ಯೋಗ. ಈಗ ನನ್ನ ವಿಭೂತಿಗಳು, ಮುಂಚೆ ಹೇಳಿದ್ದದು ಓನ್ಲಿ ಅವರ ಸಿರಿಗಳು, 6 ಸಿರಿಗಳ ಬಗ್ಗೆ ಹೇಳಿದ್ರಲ್ಲ ಭಗವಾನ್ ಅಂದ್ರೇನು, ಇದು ಅವರ ವಿಭೂತಿಗಳು. ಈಗ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ, ಒಂದಲ್ಲ ಎರಡಲ್ಲ 106 ಹೇಳ್ತಾರೆ. ಇವಾಗ ನೋಡಿ ಅವರ ವಿಭೂತಿ ಬಗ್ಗೆ, ವಿಭೂತಿ ದರ್ಶನವನ್ನು ನೋಡೋಣ. ಇವಾಗ ವಿಭೂತಿ ಅಂತಂದ್ರೆ ಅವರ ಒಂದು ಕ್ವಾಲಿಟೀಸ್, ಅವರು ಏನು ಅಂತೇಳಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಅರ್ಥವಾಗುತ್ತೆ. ನೋಡಿ, ದೇವತೆಗಳ ಬಗ್ಗೆ ಹೇಳ್ತಿದ್ದಾನೆ. ದೇವತೆಗಳು ಅಂತಂದ್ರೆ ನನ್ನ ವಿಭೂತಿಗಳು ಏನು, ಇನ್ನ ದೇವತೆ ಫಾರ್ಮಲ್ಲಿ ಅಂತ. ಸೊ ಎಲ್ಲ ದೇವತೆಗಳಲ್ಲಿ ಇಂದ್ರ ನಾನೇನು ಅಂತ. ಇಂದ್ರ ಯಾರು? ಎಲ್ಲ ದೇವತೆಗಳ ಒಂದು ರಾಜ ಅಲ್ವಾ ಇಂದ್ರ, ಸ್ವರ್ಗದಲ್ಲಿರ್ತಕ್ಕಂಥ ಒಂದು ರಾಜ. ಸೊ ಎಲ್ಲಾ ದೇವತೆಗಳಿಗೂ ಅವರೇ ಒಂದು ಕಿಂಗ್, ರಾಜ. ಸೊ ಮತ್ತೆ ವಿಷ್ಣು, ಎಲ್ಲ ಆದಿತ್ಯಗೆ ಅವರು ವಿಷ್ಣುವಾಗಿರ್ತಾರೆ ಅಂತೇಳಿ. ಆದಿತ್ಯ ಇವರು 12 ಜನ ಆದಿತ್ಯ ಇದ್ದಾರೆ. ಸೊ ದಿತಿ ಮತ್ತೆ ಆದಿತ್ಯ ಒಂದು ಮಕ್ಕಳು, ಏನ್ ಹೇಳೋದು, ದಿತಿ ಮತ್ತೆ ಅದಿತಿ ಇವರು ಸಿಸ್ಟರ್ಸ್ ಇಬ್ರು. ದಿತಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳೆಲ್ಲ ರಾಕ್ಷಸರು. ಆದಿತಿಗೆ ಹುಟ್ಟಿದವರೆಲ್ಲ ಅವರು ಆದಿತ್ಯಸ್ ಅಂತಂದ್ರೆ ಅವರು ದೇವತೆಗಳು. ಅರ್ಥ ಆಯ್ತಲ್ಲ? ದಿತಿ ಮತ್ತೆ ಆದಿತ್ಯ ಇಬ್ರು ಸಿಸ್ಟರ್ಸ್, ಕತಂಗಿ. ಸೊ ಅದರಲ್ಲಿ ದಿತಿಗೆ ನೋಡಿ ರಾಕ್ಷಸರು ಹುಡ್ತಾರೆ, ಆದಿತಿಗೆ ದೇವ ಸ್ವರೂಪದಲ್ಲಿ ಇರ್ತಕ್ಕಂಥ ಹುಡ್ತಾರೆ. ನೋಡಿ, ಇಬ್ರು ಸಿಸ್ಟರ್ಗೆ ಅಪೋಸಿಟ್ ಆಗಿ ಮಕ್ಕಳು. ಸೊ ಅದೇ ರೀತಿಯಲ್ಲಿ ಹೇಳ್ತಿರೋದು. ಆದಿತ್ಯದಲ್ಲಿ ನಾನು ವಿಷ್ಣು, ಮತ್ತೆ ಈ ರುದ್ರಾಸ್ 11 ರುದ್ರರು ಇದ್ದಾರೆ. ಮೈಂಡ್ ಬಾರ್ನು ಬ್ರಹ್ಮ ಹುಟ್ಟಿರೋದು ಹೇಳಿದ್ನಲ್ಲ ನಾನು, 11 ರುದ್ರರು ಇದ್ದಾರೆ ಅಂತೇಳಿ. ಅವರಲ್ಲಿ ನಾನು ಶಿವ. ಸೊ 11 ರುದ್ರದಲ್ಲಿ ಶಿವ ಕೂಡ ಬರ್ತಾರೆ. ಆ ಹೆಸರುಗಳು ಇದಾವೆ, ನಾನು ಹೇಳ್ತೀನಿ. ಆಮೇಲೆ ಕಾರ್ತಿಕೇಯ, ಈ ಸೈನಿಕ, ಈ ಸೋಲ್ಜರ್ ಏನಿತ್ತಾರಲ್ವಾ, ಅದರಲ್ಲಿ ಕಾರ್ತಿಕೇಯ ಶಿವ ಮತ್ತು ಪಾರ್ವತಿ ಮಗ. ಸೊ ಅದು ನಾನು ಅಂತೇಳಿ. ಈ ಎಲ್ಲಾ ಸೈನ್ಯ ಒಂದು ಇದರಲ್ಲಿ ಸೈನಿಕರಲ್ಲಿ ನಾನು ಕಾರ್ತಿಕೇಯ. ಮತ್ತೆ ಈ ವಸುಸ್ಗಳಲ್ಲಿ ನಾನು ಅಗ್ನಿ. ಮತ್ತೆ ದೈತ್ಯಾಸ್ ಹೇಳಿದ್ನಲ್ಲ ನಾನು, ದೈತ್ಯಾಸ್ ಯಾರು? ದಿತಿ ಸನ್ಸ್ ಇರ್ತಾರಲ್ಲ, ದೈತ್ಯದಲ್ಲಿ ನಾನು ಪ್ರಹ್ಲಾದ. ಯಾಕೆಂದ್ರೆ ಪ್ರಹ್ಲಾದ ಕೂಡ ಅವನು ರಾಕ್ಷಸರ ಕುಟುಂಬದಲ್ಲಿ ಹುಟ್ಟಿರ್ದವನು. ಸೊ ಅದು ನಾನು ಅಂತ. ಸೊ ಆಮೇಲೆ ಈ ಕರ್ಮದಲ್ಲಿ ಅಂದ್ರೆ ಶಾಸನ ಬರೆಯೋದ್ರಲ್ಲಿ ನಾನು ಯಮ. ಸೊ ಅದೇ ರೀತಿ ಕ್ರಿಯೇಟರ್ಸ್ ಅಲ್ಲಿ ನಾನು ಬ್ರಹ್ಮ. ಸೊ ಅಂಡ್ ದೆನ್ ಕಂದರ್ಪ ನಾನು ಹೇಳಿದೆ. ಸೊ ಅವರು ಗಾಡ್ ಆಫ್ ಲವ್ ಅಂತೇಳಿ ಕಂದರ್ಪ. ಸೊ ಮತ್ತೆ ಬೆಳಕಿನಲ್ಲಿ ನಾನು ಸೂರ್ಯ, ಮತ್ತೆ ನಕ್ಷತ್ರದಲ್ಲಿ ನಾನು ಚಂದ್ರ. ಸೊ ಈ ಪರ್ವತಗಳಲ್ಲೆಲ್ಲ ನಾನು ಮೇರು ಪರ್ವತ ಕೇಳಿದ್ರಲ್ಲ, ಅದು ದೊಡ್ಡ ಒಂದು ಪರ್ವತ. ಸೊ ಅದೇ ರೀತಿ
ಈ ಮೂವ್ ಆಗದೆ ಇರ್ತಕ್ಕಂಥವರಲ್ಲಿ ನಾನು ಹಿಮಾಲಯ, ಆಮೇಲೆ ಈ ಜಲಾಶಯದಲ್ಲಿ ನಾನು ಆ, ಸಮುದ್ರ, ಸೊ ಅದರಲ್ಲಿ ಮತ್ತೆ ಈ ಮರಗಳಲ್ಲಿ, ಗಿಡಗಳಲ್ಲಿ ನಾನು ಈ ಆಲದ ಮರ, ಸೊ ಈ ನದಿಗಳಲ್ಲಿ ಗಂಗಾ, ಮತ್ತೆ ತಿಂಗಳುಗಳಲ್ಲಿ, ಮಾಸಗಳಲ್ಲಿ ಯಾರೋ ಮಾರ್ಗಶಿರ, ಅದೇ ರೀತಿ ಋತುಗಳಲ್ಲಿ ನಾನು ವಸಂತ ಋತು. ಸೊ ಈ ಥರ ಅವರ ಒಂದು ಎಕ್ಸ್ಪಾನ್ಷನ್ ಹೇಳ್ತಾ ಇದ್ದಾರೆ, ನಾನು ಏನು ಅಂತೇಳಿ, ಯಾವ್ದ್ಯಾವ್ದ್ರಲ್ಲಿ ನಾನಿದ್ದೀನಿ ಅಂತೇಳಿ. ಬಟ್ ಆದ್ರೆ ಅವ್ರು ಎಲ್ಲದರಲ್ಲೂ ಇದ್ದಾರೆ. ಅಂಡಂತರಸ್ಥ ಅಂದ್ರೆ ಎಲ್ಲ ಇಡೀ ಸ್ಮಾಲ್ ಇದರಲ್ಲೆಲ್ಲ ಇದ್ದಾರೆ. ಸೊ ಬಟ್ ಇದು ಮುಖ್ಯವಾಗಿ ನಾನು ಅಂತ ಇಲ್ಲಿ ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಅವರು. ಎಲ್ಲಾ ಋಷಿಗಳಲ್ಲಿ ನಾನು ವ್ಯಾಸದೇವ ಅಂತೇಳಿ, ವ್ಯಾಸ. ಆಮೇಲೆ ದೊಡ್ಡ ದೊಡ್ಡ ಋಷಿಗಳಲ್ಲಿ ಭೃಗು. ಆಮೇಲೆ ಅವ್ರು ಹೇಳ್ತಿದ್ದಾರೆ ಈ ದೇವರ್ಷಿಗಳಲ್ಲಿ ನಾನು ನಾರದ. ಮತ್ತೆ ಈ ಪೂಜಾರಿಗಳು, ಪ್ರೀಸ್ಟ್ ಬರ್ತಾರಲ್ಲ, ಇವರು ರಾಜರ ಹತ್ರ ಇರ್ತಾರೋ ಪ್ರೀಸ್ಟ್ಗಳು ಅಂತೇಳಿ. ಸೊ ನಾನು ಬೃಹಸ್ಪತಿ ಅಂತ, ಇಂದ್ರನ ಒಂದು ಆಸ್ಥಾನದಲ್ಲಿರ್ತಕ್ಕಂಥ ಪ್ರೀಸ್ಟ್ ಯಾರೋ ಬೃಹಸ್ಪತಿ, ಅದು ನಾನು ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಕಪಿಲ. ಸೊ ಇವರು ಕಪಿಲ ದೇವಹೂತಿ ಮಗ, ಇವರು ಕೂಡ ಲಾರ್ಡ್ ಇನ್ಕಾರ್ನೇಷನ್ ಕಪಿಲ. ಸೊ ಅವರು ಟೀಚಿಂಗ್ಸ್ ಆಫ್ ಲಾರ್ಡ್ ಅಂತ ಇದೆ ಅವ್ರದ್ದು. ಒಂದು ತಾಯಿಗೆ ಒಂದು ಇದನ್ನ ಮಾಡಿ, ಪ್ರವಚನ ಮಾಡಿ ಅವರು ತಾಯಿನ ಮುಕ್ತಿಗೊಳಿಸಿದರು ಇದರಿಂದ, ಈ ಭೌತಿಕ ಪ್ರಪಂಚದಿಂದ. ಸೊ ಆಮೇಲೆ ಶುಕ್ರಾಚಾರ್ಯರು ನಾನು. ಶುಕ್ರಾಚಾರ್ಯ ಅಂದ್ರೆ ಅವರು ತುಂಬಾ ಚಿಂತಕರು ಅವರು, ಶುಕ್ರಾಚಾರ್ಯರು. ಸೊ ಅದು ನಾನು ಅಂತಲ್ಲಿ ಹೇಳ್ತಾರೆ. ಸೊ ಹೀಗೆ ಹೇಳ್ತಾ ಹೋಗ್ತಾರೆ ಅವರು. ಕುದುರೆಗಳಲ್ಲೆಲ್ಲ ನಾನು ಉಚ್ಚಶ್ರವ ಅಂತ ಹೇಳಿ. ಸೊ ಈ ಸಮುದ್ರ ಮಂಥನ ಮಾಡಿದಾಗ ಆಗ ಸುಮಾರು ವಸ್ತುಗಳು ಬಂದು, ಸೊ ಅದೇ ರೀತಿ ಒಂದು ಕುದುರೆ ಉಚ್ಚಶ್ರವ ಅಂತೇಳಿ ಅದ್ರ ಹೆಸರು, ಅದು ನಾನು ಅಂತೇಳಿ. ಸೊ ಅದೇ ರೀತಿ ಮತ್ತೆ ಐರಾವತ ಕೂಡ ಬಂತು ಸಮುದ್ರ ಮಂಥನದಲ್ಲಿ, ಅದು ನಾನು, ಐರಾವತ ನಾನು ಅಂತೇಳಿ ಹೇಳ್ತಿದ್ದಾರೆ. ಸೊ ಅದೇ ರೀತಿ ಹಸುಗಳಲ್ಲೆಲ್ಲ ನಾನು ಸುರಭಿ ಅಂತಂದ್ರೆ ಅದು ವೈಕುಂಠದಲ್ಲಿ ಇರ್ತಕ್ಕಂಥ ಒಂದು ಸುರಭಿ, ಇದು ಹಸು, ಅದು ನಮಗೆ ಬೇಕಾದ ಹಾಲು ಕೊಡುತ್ತೆ ಅದು. ಅದೇ ರೀತಿ ಈ ಸರ್ಪಗಳಲ್ಲೆಲ್ಲ ನಾನು ವಾಸುಕಿ. ಅದೇ ರೀತಿ ಮತ್ತೆ ಸೊ ಈ ಸುಮಾರು ತಲೆಗಳಿರತ್ತ ನಾಗ ಇರುತ್ತಲ್ಲ, ಅದರಲ್ಲಿ ನಾನು ಅನಂತಶೇಷ. ಸೊ ಮತ್ತೆ ಮೀನುಗಳಲ್ಲೆಲ್ಲ ನಾನು ತಿಮಿಂಗಲ. ಅನಂತರ ಪ್ರಾಣಿನಲ್ಲೇ ನಾನು ಸಿಂಹ. ಆಮೇಲೆ ಪಕ್ಷಿಗಳಲ್ಲಿ ನಾನು ಗರುಡ. ಸೊ ಅವರ ಒಂದು ಪ್ರಾಧಾನ್ಯತೆಯನ್ನು ಹೇಳ್ತಾ ಇದ್ದಾರೆ. ಸೊ ಮತ್ತೆ ನಮ್ಮ ಇಂದ್ರಿಯಗಳಲ್ಲಿ ನಮ್ಮದು ಮನಸ್ಸು ನಾನು. ಸೊ ಲಿವಿಂಗ್ ಎಂಟಿಟೀಸ್ ಅಂದರೆ ಈ ಜೀವಗಳಲ್ಲಿ ಇರ್ತಕ್ಕಂಥವ್ನು ನಾನು ಪರಮಾತ್ಮ. ಸೊ ಅದೇ ರೀತಿ ಕವಿತೆಗಳಲ್ಲೆಲ್ಲ ಗಾಯತ್ರಿ ಮಂತ್ರ ಅಂತ ಅದು ಇದೆ, ಬ್ರಾಹ್ಮಣರು ಯೂಸ್ ಮಾಡ್ತಾರೆ. ಇವನ್ ಭಾಗವತ ಪುರಾಣದಲ್ಲಿ ಇದೆ ಗಾಯತ್ರಿ ಮಂತ್ರ. ಸೊ ಅದು ನಾನು. ಸೊ ಅಕ್ಷರಗಳಲ್ಲಿ ನಾನು ಮೊದಲ ಅಕ್ಷರ ಆ. ಸೊ ಆಮೇಲೆ ಈ ಸೈನ್ಸ್ ಅಂದರೆ ವಿಜ್ಞಾನದಲ್ಲಿ ಮುಖ್ಯವಾಗಿ ನಾನು ಆಧ್ಯಾತ್ಮಿಕ ಜ್ಞಾನ. ಹಾಗೆ ಸುಮಾರು ಹೇಳ್ತಾ ಹೋಗ್ತಾ ಸಾಮವೇದದಲ್ಲಿ ನಾನು ವೇದಗಳಲ್ಲಿ ನಾನು ಸಾಮವೇದ ಆ ಥರ ಹೇಳ್ತಾ ಹೋಗ್ತಾರೆ. ಮತ್ತೆ ಇದರಲ್ಲಿ ಯಾವುದರಲ್ಲಿ ಜಪ ಇರುತ್ತಲ್ಲ, ಚಾಂಟಿಂಗ್ ಮಾಡ್ತೀವಲ್ಲ, ಸೊ ಜಪದಲ್ಲಿ ನಾನು. ಸೊ ನಾನು ಈ ಹರೇ ಕೃಷ್ಣ ಮಹಾಮಂತ್ರದ ಒಂದು ರೂವಾರಿ ಅಂತ. ಸೊ ನಾನು ಇಷ್ಟು ಮುಖ್ಯವಾಗಿ ಇರತಕ್ಕಂಥ ಹೇಳಿದರೆ ಅವರು ಸಾಕಷ್ಟು ಗುಣಗಳಿದ್ದಾವೆ, ಅದರಲ್ಲಿ ಇಷ್ಟು ಮಾತ್ರ ಅವರು ಇಲ್ಲಿ ಹೇಳಿದ್ದಾರೆ ನಾನೇನು ಅಂತೇಳಿ. ಸೊ ಅದೇ ನಾನು ಕ್ಲೋಸ್ ಮಾಡ್ತೇನೆ. ಇದು ಲಾಸ್ಟ್ ಶ್ಲೋಕ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಂ ಅರ್ಜುನ ನ ತದಸ್ತಿ ವಿನಾ ಯತ್ಸಾನ್ಮಯ ಭೂತಾಂ ಚರಾಚರಂ. ಅರ್ಜುನ, ಇದಲ್ಲದೆ ನಾನು ಎಲ್ಲ ಅಸ್ತಿತ್ವಗಳನ್ನು ಉತ್ಪಾದಿಸುವ ಬೀಜ, ನಾನಿಲ್ಲದೆ ಚರಾಚರವಾದದ್ದು ಯಾವುದೂ ಇರಲು ಸಾಧ್ಯವಿಲ್ಲ. ಸೊ ಶತ್ರು ವಿಜೇತನಾದ ಅರ್ಜುನನೇ, ನನ್ನ ದೈವೀ ಅಭಿವ್ಯಕ್ತಿಗಳಿಗೆ ಕೊನೆಯೇ ಇಲ್ಲ. ನಾನು ನಿನಗೆ ಹೇಳಿರುವುದನ್ನು ನನ್ನ ಅನಂತ ಸಿರಿಗಳ ಒಂದು ಸೂಚನೆಯಷ್ಟೇ. ಅಂದರೆ ಇದು ಅಷ್ಟು ನಾನೇನೇ ಹೇಳಿದ್ರು ಇದು ಒಂದು ನಿಮ್ಗೊಂದು ಎಕ್ಸಾಂಪಲ್ ಥರ, ಉದಾಹರಣೆ ಥರ ನಾನು ಹೇಳಿದ್ದೀನಿ ಅಷ್ಟೇ. ಸೊ ಇದು ಬಿಟ್ಟು ನಾನು ಇನ್ನೂ ಇದೆ ಅಂತೇಳಿ. ಸೊ ನಾನಿಲ್ಲದೆ ನೋಡಿ, ಇಲ್ಲಿ ನಾನಿಲ್ಲದೆ ಚರಾಚರ ಅಂತಂದ್ರೆ ಮೂವಿಂಗ್ ಅಂಡ್ ನಾನ್ ಮೂವಿಂಗ್, ಚಲಿಸುವ ಮತ್ತು ಚಲಿಸದೇ ಇರ್ತಕ್ಕಂಥ ನಾವು ವಸ್ತುಗಳು ಏನು ನೋಡ್ತೀವಿ, ಅದು ನಾನು ಬಿಟ್ಟು ಯಾವುದೂ ಇಲ್ಲ, ಚರಾಚರವಾದಂತೆ ಯಾವುದೂ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇದನ್ನ ಹೇಳಿ ನಾನು ಇವತ್ತಿನ 10ನೇ ಅಧ್ಯಾಯವನ್ನ ಮುಗಿಸ್ತಾ ಇದ್ದೀನಿ. ಸೊ ಏನಾದರೂ ಕ್ವಶನ್ ಇದ್ರೆ ಇವಾಗ ಕೇಳ್ಬೋದು. ಯಾರಾದರೂ ಕ್ವಶನ್ನು ಅಥವಾ ಏನಾದರೂ ನಿಮ್ಮ ಕಡೆಯಿಂದ ಕಾಮೆಂಟ್ಸ್
ಕ್ವಶನ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಏನಾದರೂ ಬೇರೆ ಏನಾದರೂ ಹೇಳಿದ್ರೆ ಹೇಳ್ಬೋದು. ಸೊ ಇವತ್ತು ಆ, 10ನೇ ಅಧ್ಯಾಯ. ನಾಳೆ ನಮಗೆ ವಿರಾಟ ದರ್ಶನ ರೂಪ, ಇದು ತುಂಬ ಇಂಪಾರ್ಟೆಂಟು. ಅವರ ವಿರಾಟ ರೂಪವನ್ನು ಅರ್ಜುನನಿಗೆ ತೋರಿಸಿದ್ದು. ನಿಮಗೆ ಈ ಅಧ್ಯಾಯದಲ್ಲಿ ಇಲ್ಲಿವರೆಗೂ ಏನು ನೋಡ್ಕೊಂಡ್ ಬಂದಿರ, ಈ ಅಧ್ಯಾಯದಲ್ಲಿ ಗೊತ್ತಾಗುತ್ತೆ ಕೃಷ್ಣ ಪರಮಾತ್ಮ ಏನು ಅಂತ. ಸೊ ನಿಮಗೆ ಎಲ್ಲ ದೇವಾದಿ ದೇವತೆಗಳು ಕೂಡ ಅವರ ಒಂದು ಬಾಯೊಳಗೆ ಹೆಂಗ್ ಹೋಗ್ತಾರೆ, ಅಥವಾ ಅವರ ಇದರಲ್ಲಿ ಬಾಡಿನಲ್ಲಿ ಯಾವ ಥರ ಇರ್ತಾರೆ ಅಂತ ಆ ರೂಪದಲ್ಲಿ, ವಿರಾಟ ದರ್ಶನ ರೂಪದಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನೀವು ಅದನ್ನು ಕೇಳಿ, ದಯವಿಟ್ಟು ನಿಮಗೆ ಅದನ್ನು ಕೇಳಿ. ಮುಂದಿನ ನಾಳೆ ಅಧ್ಯಾಯ ಯಾವತ್ತೂ ಮಿಸ್ ಮಾಡಬೇಡಿ, ತುಂಬ ಇಂಪಾರ್ಟೆಂಟ್. ಕೃಷ್ಣನ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂದರೆ ನೀವು ಆ ಅಧ್ಯಾಯಕ್ಕೆ ಹೋಗ್ಬೇಕು. ಆಗ ನಮಗೆ ಏನು ಕೃಷ್ಣ ಅಂದ್ರೆ ಏನು, ನಾವು ಇಲ್ಲಿವರೆಗೂ ಏನು ಕೃಷ್ಣನ ಬಗ್ಗೆ ತಿಳ್ಕೊಂಡಿದ್ದೀವಿ ಎಲ್ಲ ಮಿಥ್ಯ, ಎವ್ರಿಥಿಂಗ್ ಮಿಥ್ಯ. ಈವನ್ 1600 ಏನು ಮದುವೆ ಆಗಿದ್ದಾರೆ, ಅದೇನಕ್ಕೆ ಮದುವೆ ಆದರೂ ಕೂಡ ಅದು ಮಿಥ್ಯಾನೆ, ಸುಳ್ಳು. ಸೊ ಹಾಗಾಗಿ ನಾಳೆ ಅಧ್ಯಾಯದಲ್ಲಿ ಎಲ್ಲ ಡಿಸ್ಕಸ್ ಮಾಡೋಣ. ಮೇಲೆ ಏನಾದರೂ ಮಾತಾಡಿದೀವಿ, ಏನಾದರೂ ಕ್ವಶನ್ಸು ಅಥವಾ ಯಾರಿಗಾದರೂ? ಶರಣಪ್ಪ ಪ್ರಭು, ಏನಾದರೂ ಕ್ವಶನ್ ಇದೆಯಾ? ಶ್ರೀಶೈಲಪ್ಪ ಪ್ರಭು. ಗುರೂಜಿ, ಬಸವರಾಜ ಪ್ರಭು ಹೇಳಿ. ಬಸವರಾಜ್, ನಮ್ಗೊಂದು ಪ್ರಭು? ಮಾಲಾ ಸ್ವಲ್ಪ ವ್ಯವಸ್ಥೆ ಮಾಡ್ಬೇಕಾಗಿತ್ತು. ಬುಕ್ ಎಲ್ಲ ಬಂದಿತ್ತು, ಒಂದು ಮಾಲಾ ಬಂದಿದೆ, ಇನ್ನೊಂದು ಮಾಲಾಗೆ ಸ್ವಲ್ಪ ನಮ್ಗೆ ವ್ಯವಸ್ಥೆ ಮಾಡ್ಕೊಟ್ಟಿದ್ರೆ ಚೆನ್ನಾಗಿ. ಸರಿ ಸರಿ. ಪ್ರಾಬಬ್ಲಿ ಅದು ಬಂದಿತ್ತು ಅನ್ಸದೆ, ಅದ್ರಲ್ಲಿ ಪ್ಯಾಕಿಂಗ್ ಓಪನ್ ಆಗಿತ್ತು, ಅದೆಲ್ಲಾದ್ರೂ ಮಿಸ್ಲೇ ಆಗಿರ್ಬೋದು. ಓಪನ್ ಆಗಿತ್ತಾ ನೀವು ಬಂದಾಗ? ಓಪನ್ ಆಗಿತ್ತು. ಓಕೆ, So, ವಾಪಸ್ ಹಾಗಾಗಿ ಮಾಡಬಹುದು, ಎಲ್ಲೋ- ಬಟ್ ನೋಡೋಣ. ನಾನು ವ್ಯವಸ್ಥೆ ವಾಪಸ್ ಮಾಡ್ತೀನಿ. ವಾಪಸ್ ಮಾಡಿಲ್ಲ. ನನ್ನ ನಂತರ ಅದನ್ನ ರಿಮೈನಿಂಗ್ ಪಾರ್ಟ್ ಸ್ವಲ್ಪ ಏನ್ ಉಳಿದಿತ್ತು ಅದನ್ನ ಓಪನ್ ಮಾಡ್ಕೊಂಡೆ. ಬಟ್ ಒಂದ್ ಬುಕ್ ಅಲ್ಲಿ ಅಟ್ಯಾಚ್ ಆಗಿತ್ತು, ಬಟ್ ಇನ್ನೊಂದ್ರಲ್ಲಿ ಇರ್ಲಿಲ್ಲ. ಸ್ವಲ್ಪ ಸರಿ ಏನಾದ್ರೂ ಸಾಧ್ಯ ಆದ್ರೆ ನಮಗೊಂದು ವ್ಯವಸ್ಥೆ. ನಾನು ವ್ಯವಸ್ಥೆ ಮಾಡ್ತೀನಿ, ತೊಂದರೆ ಇಲ್ಲ. ಸೊ ಯಾರಿಗಾದ್ರೂ ಖಂಡಿತವಾಗಿ ಮಾಡ್ತೀನಿ. ಸೊ ನಿಮ್ಮ ಮಗಳಿಗೆ ಒಂದ್ ಬೇಕಲ್ವಾ? ಹೌದೌದು. ಅದರ ಸೆಟ್ ಆಫ್ 2 ಬರುತ್ತಾ ಸಮಯದು ಒಂದಂದ್ರೆ ಬುಕ್ಸ್? ಒಂದೇ ಬುಕ್ ಅಷ್ಟೇ ಬರೋದು, ಒಂದು ಅದ್ರ ಜೊತೆಗೆ ಜಪಮಾಲ. ಹೌದೌದು, ಒಂದು ಜಪಮಾಲ ಮಾತ್ರ ಬೇಕಾಗಿದೆ ಈಗ. ಓಕೆ, ನಾನು ಮಾಡ್ತೀನಿ. ಇಲ್ಲಾಂದ್ರೆ ಇನ್ನೊಂದು ಬುಕ್ ಮಾಡಿ, ಸೊ ಅದನ್ನ ಇಟ್ಕೊಳ್ಳಿ. ಇನ್ನೊಂದು ನನಗೆ ಮಾಡಿ. ಇಲ್ಲ, ಅದಕ್ಕೆ ನಾನು ಹೇಳೋಣ ಅನ್ಕೊಂಡೆ, ಒಂದು ಬುಕ್ ಜೊತೆಗೆ ಅಡಿಷನಲ್ 2 ಮಾಲ ಕೊಟ್ರೆ ನಾನು ಅದನ್ನ ಇನ್ನೊಬ್ರಿಗೆ ಡೆಡಿಕೇಟ್ ಯಾರಿಗಾದ್ರು ಪ್ರೆಸೆಂಟ್ ಮಾಡ್ಲಿಕ್ಕೆ ನನಗೆ ಅನುಕೂಲ ಆಗುತ್ತೆ. ನನಗೆ ಒಂದು ಬುಕ್ಕೇ ಮಾಡ್ಬಿಡಿ ಸ್ವಾಮಿ, ಇನ್ನೊಂದು ಅಡಿಷನಲ್ ನನಗೆ. ಆಯ್ತಾಯ್ತು. ಬೇರೆ ಯಾರಿಗಾದ್ರೂ ಭಗವದ್ಗೀತಾ ಬುಕ್ ಬೇಕಂದ್ರೆ ದಯವಿಟ್ಟು ಹೇಳಿ ನನಗೆ. ಸೊ ಬರೀ 292 ರೂಪಾಯಿ ಅಷ್ಟೇನೆ. ಸೊ ಒಂದು ಹೋಟೆಲ್ಗೆ ಹೋದ್ರೆ ಒಂದು ಊಟಕ್ಕೆ ಇವಾಗ ಎಷ್ಟು, 200 ರೂಪಾಯಿ ಇದೆಯಾ? ಸೊ ಅಷ್ಟೇ ನೀವು ಖರ್ಚು ಮಾಡೋದು ಭಗವದ್ಗೀತಾಗೆ, ಒಂದು 292 ರೂಪಾಯಿ ಅಷ್ಟೇ. ಸೊ ನಿಮ್ಗೆ ಇನ್ಕ್ಲೂಡಿಂಗ್ ಎಲ್ಲ ಕೊರಿಯರ್ದು ಚಾರ್ಜ್ ಏನಿಲ್ಲ, ಸಪ್ರೇಟ್ ಏನಿಲ್ಲ. ಸೊ ನಿಮ್ಗೆ ಇನ್ನ ಬೇಕು ಅಂದರೆ ನಾನು ಗಿಫ್ಟ್ ಮಾಡ್ತೀನಿ ಬೇಕಂದ್ರೆ. ಸೊ ಯಾರಿಗಾರು ಗಿಫ್ಟ್ ಮಾಡಬೇಕು ಅಂದರೆ ಓಕೆ, ಆದರೂ ಓಕೆ, ಯಾರು ಬೇಕಂದ್ರೆ ಹೇಳಿ. ಸೊ ಸುಮಾರು ಜನ ಎಲ್ಲರ ಹತ್ರನೂ ಇದೆ ಇಲ್ಲಿ, ಬಟ್ ಯಾರಿಗೂ ಇಲ್ಲ ಅಂತಂದರೆ ಹೇಳಿ, ನಾನು ಮಾಡ್ತೀನಿ. ಸೊ ಮತ್ತೇನಾದರೂ ಕ್ವಶನ್ ಇದೆಯಾ? ಓಕೆ, ನಾನು